ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್. 12ನೇ ಶತಮಾನ ಆಧ್ಯಾತ್ಮ ಹಸಿವಿದ್ದವರಿಗೆ ಕಲ್ಯಾಣವೇ ಜ್ಯೋತಿರ್ಲಿಂಗಮಯ ಕೈಲಾಸವಾಗಿತ್ತು ಎಂದು ಶಿರಸಿ ಬಣ್ಣದ ಮಠದ ಶಿವಲಿಂಗ ಮಹಾಸ್ವಾಮಿಗಳು ಹೇಳಿದರು. ಶ್ರೀ ವೀರೇಶ್ವರ ಕಾಲೇಜ್ ಮೈದಾನದಲ್ಲಿ ಜರುಗಿದ ಶರಣವೀರೇಶ್ವರ ಹಾಗೂ ಗುರುದೇವಿ ತಾಯಿಯವರ 106ನೇ ಪುಣ್ಯಸ್ಮರಣೋತ್ಸವದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು 12ನೇ ಶತಮಾನದ ಶರಣರು ಮನುಷ್ಯರನ್ನೇ ದೇವರಾಗಿಸಿ ಕಲ್ಯಾಣವನ್ನೇ ಬಾರಾ ಜ್ಯೋತಿರ್ಲಿಂಗ ಕ್ಷೇತ್ರವನ್ನಾಗಿ ಮಾಡಿದ ಬಸವಾದಿ ಶರಣರ ಹಾದಿಯಲ್ಲೇ ನಾಲತವಾಡ ವೀರೇಶ್ವರ ಶರಣ ದಂಪತಿಗಳು ಸಾಗಿದರು. ಹೀಗಾಗಿ ಈ ಕ್ಷೇತ್ರವು ಜ್ಯೋತಿರ್ಲಿಂಗ ಸ್ವರೂಪವಾದದ್ದು ಎಂದರು. ಇದಕ್ಕೂ ಮೊದಲು ಶರಣವೀರೇಶ್ವರ ದಂಪತಿಗಳ ಕರ್ತು ಗದ್ದುಗೆಗೆ ವಚನಾಭಿಷೇಕ ಜರುಗಿತು. ಶರಣರ ಪಲ್ಲಕ್ಕಿ ಮೆರವಣಿಗೆಯು ನಾಡಿನ ವಿವಿಧ ಕಲಾ ತಂಡಗಳ ಸಾಂಸ್ಕೃತಿಕ ಮೆರವಣಿಗೆಯೊಂದಿಗೆ ದೇಶಮುಖರ ಓಣಿ, ರೆಡ್ಡೇರಪೇಟೆ, ಕಸ್ಬಾಪೇಟೆ, ಹಟ್ಟಿ ಓಣಿ, ಬಜಾರದ ಮಾರ್ಗವಾಗಿ ಸಾಗಿತ್ತು. ಮಹಿಳೆಯರು ಆರತಿ ಹಿಡಿದು ಪಲ್ಲಕ್ಕಿ ಹಿಂದೆ ಸಾಗಿದರು. ಮಾರ್ಗ ಮಧ್ಯೆ ಶ್ರೀ ಶರಣವೀರೇಶ್ವರ ಪಟ್ಟಣ ಸಹಕಾರಿ ಬ್ಯಾಂಕಿನ 28ನೇ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಎಲ್ಲ ಭಕ್ತರಿಗೆ ಪಾನಕ, ಶುದ್ಧ ಕುಡಿಯುವ ನೀರು, ಹಣ್ಣು, ಕುಂಕುಮ ವಿತರಿಸಿದರು. ಶ್ರೀ ವೀರೇಶ್ವರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆ ಜರುಗಿತು. ವೇದಿಕೆಯಲ್ಲಿದ್ದ ಲೋಟಗೆರೆಯ ಗುರುಮೂರ್ತಿ ಕಣಕಲ್ಮಠ್ ಮಾತನಾಡಿ, ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವ ತಾಕತ್ತು ನಾಲತವಾಡ ಜನತೆಗೆ ಇದೆ ಎಂದರು. ಅಂಬರೇಶ್ವರ ಗುರು ಅಭಿನವ ಗಜದಂಡ ಶಿವಾಚಾರ್ಯ ಪಡೆಗ್ನೂರದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಮಸೀಮನಾಳ ಸಿದ್ದರಾಮ ಮಹಾಸ್ವಾಮಿಗಳು, ಕುಕನೂರು ಚನ್ನಮಲ್ಲ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಶ್ರೀ ವೀರೇಶ್ವರ ಪಟ್ಟಣ ಸಹಕಾರಿ ಬ್ಯಾಂಕಿನ 28ನೇ ವಾರ್ಷಿಕೋತ್ಸವ ವರದಿಯನ್ನು MS ಪಾಟೀಲ್ ಬ್ಯಾಂಕಿನ ಅಧ್ಯಕ್ಷರು ವಾಚಿಸಿದರು. ಸಿರಹಟ್ಟಿ ಬಾಳೆಹೊಸೂರದ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು, ದಿಂಗಾಲೇಶ್ವರ ಸ್ವಾಮೀಜಿ, ಗುರುಮೂರ್ತಿ ಕಣಕಲ್ಮಠ್, ಮಲಗಾಣದ ಜಡೆ ಶಾಂತಲಿಂಗ ಮಹಾಸ್ವಾಮಿಗಳು, ಶಿವರುದ್ರಯ್ಯ ಕಲಬುರಗಿ ಮಠ್, ಸಿದ್ದೇಶ್ ಕುಮಾರ್ ಲಿಂಡಮಂಡಿ ಬೀಳಗಿ, ಸಂಗನಬಸವ ದೇವರು, ನವಲ್ಗುಂದ ವೀರಬಸ ದೇವರು, ಶೋಭಾತಾಯಿ ಶರಣಮ್ಮನವರು, ಗುರುಪ್ರಸಾದ್ ದೇಶಮುಖ್, ಶಂಕರರಾವ್ ದೇಶಮುಖ್, ಸೋಮನಗೌಡ ಪಾಟೀಲ್ ನಡಹಳ್ಳಿ, ಕೋಶಾಧ್ಯಕ್ಷರು BM ತಳೆಕೋಟಿ, BM ಅಂಗಡಿ, MG ಗಂಗನಗೌಡ್, ಶಶಿ ಬಂಗಾರಿ ಇದ್ದರು. ಇಸ್ಲಾಂ ಕಮಿಟಿ ಪದಾಧಿಕಾರಿಗಳು ವೀರೇಶ್ವರ ವಿಶ್ವಸಂಸ್ಥೆಯ ವತಿಯಿಂದ ಜಂಗಮ ಸಮುದಾಯದಿಂದ ಸಿದ್ದರಾಮ ಮಹಾಸ್ವಾಮಿಗಳನ್ನು ಸನ್ಮಾನಿಸಲಾಯಿತು. ರಾಜು ಹಾದಿಮನಿ ನಿರೂಪಿಸಿದರು. SN ಕಂಗಲ್ ವಂದಿಸಿದರು. ಸಾಧಕರನ್ನು ಪ್ರವಚನಕ್ಕೆ ಸಹಕರಿಸಿದ ಭಕ್ತರನ್ನು ಈ ವೇಳೆ ಸನ್ಮಾನಿಸಲಾಯಿತು. ಪೂಜ್ಯ ಜಗದ್ಗುರು ಶ್ರೀ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳಿಗೆ ನಾನು ನಾಲತವಾಡದ ಎಲ್ಲ ಸಮಸ್ತ ಸದ್ಭಕ್ತ ಮಂಡಳಿಯವರ ಪರವಾಗಿ ನಾಲತವಾಡದ ಎಲ್ಲ ಕೋಟಿ ನಮಸ್ಕಾರ ಸಲ್ಲಿಸಿ ಅವ್ರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ದೂರದ ಶಿರಸಿಯಿಂದ ಬಂದಂತಹ ಪರಮ ಪೂಜ್ಯ ಮಹಾಸ್ವಾಮಿಗಳ ಪಾದಗಳು ನಮಸ್ಕಾರ ಸಲ್ಲಿಸಿ ಅವ್ರಿಗೂ ಕೂಡ ನಾನು ಪೂರ್ವಕವಾಗಿ ಎಲ್ಲ ಶರಣರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀ ಅಮರೇಶ್ವರ ಗುರು ಅಭಿನವ ಗಜದಂಡ ಶಿವಾಚಾರ್ಯರು ಬೃಹತ್ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ವಹಿಸತಕ್ಕಂಥ ಸನ್ಮಾನ್ಯ ಶ್ರೀ ಕ್ಷೀರಪ್ರಭಾ ಕೃಷ್ಣಪ್ಪರು ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಆಸೀನಾಗಿರ್ತಕ್ಕಂಥ ಮಲಗಾಣ ಶಿವಗಳಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನಿರ್ತಕ್ಕಂಥ ಚನ್ನಮಲ್ಲ ಮಹಾಸ್ವಾಮಿಗಳು ಕೂಡ ಸ್ವಾಗತ ಸುಸ್ವಾಗತ ಬಂದಿದೆ. ಆದ ಕಾರಣ ಈ ಕಾರ್ಯಕ್ರಮವನ್ನು ಬಹಳ ಆತುರದಿಂದ ಪ್ರಾರಂಭ ಮಾಡಬೇಕಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳ ಬಯಸ್ತಾ ಇದ್ದೇನೆ. ಶ್ರೀಗಳು, ಶರಣರು, ಸಾಧುರು, ಸಂತರು ಹೇಳಿದಂತ ಒಂದು ಮಾತು, ಶರಣರು ಹೇಳಿದಂದ್ರ ದ್ವೇಷ ಬಿಡು, ಪ್ರೀತಿ ಮಾಡು. ದ್ವೇಷ ಅಂದ್ರ ಸಿಟ್ಟು, ಕೋಪ. ಈ ಸಿಟ್ಟು, ಕೋಪ ಇವತ್ತು ನಮ್ಮ ಓಣಿಯಲ್ಲಿರ್ಬೋದು, ಊರಿನಲ್ಲಿರ್ಬೋದು, ಹೊರ ಊರಿನಲ್ಲಿರ್ಬೋದು, ನಾವು ಕೋಪ ಮಾಡ್ಕೊಂತ ಇರ್ತೀವಿ. ನಮಗೂ ವೈರಿಗಳು ಇರ್ತಾರೆ, ಸ್ನೇಹಿತರು ಇರ್ತಾರೆ. ವೈರಿಗಳು ನಮ್ಮ ಮನೆ ಬಾಜುನೂ ಇರ್ಬೋದು, ಊರಲ್ಲಿ ಇರ್ಬೋದು, ಇನ್ನೊಂದು ಊರಲ್ಲಿ ಇರ್ಬೋದು. ವೈರಿಗಳನ್ನ ನಾವು
ಏನ್ ಮಾಡ್ತೀವಿ, ವೈರಿಗಳು ಹೆಚ್ಚಾದಂಗೆಲ್ಲ ಅವನ್ ತೆಗಿಬೇಕು ಇವನ್ ತೆಗಿಬೇಕಂತ ನಾವು ವಿಚಾರ ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಅವನ್ ತಲೆ ತೆಗಿಬೇಕು ಇವನ್ ತಲೆ ತೆಗಿಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ಶರಣರು ಸಾಧುರು ಸಂತರು ಏನ್ ಹೇಳ್ತಾರಂದ್ರ, ವೈರಿಗಳನ್ನ ಇವತ್ತ ಎಷ್ಟು ಮಂದಿ ವೈರಿಗಳನ್ನ ತೆಗಿತೀರಪ್ಪ ನೀವು, ಎಷ್ಟು ಮಂದಿ ತಲೆ ತೆಗಿತೀರಿ, ಎಷ್ಟು ಮಂದಿ ವೈರಿಗಳಿರ್ತಾರೋ ಅವರೆಲ್ಲ ವೈರಿಗಳನ್ನ ನಿಮ್ಮ ತಲೆಯಿಂದ ತೆಗೆದ್ಬಿಡ್ರಿ ಅಂತ ಹೇಳ್ತಾರ ಶರಣರು. ಅದಕ್ಕಾಗಿ ನಾವು ಇವತ್ತು ವೈರಿಗಳನ್ನ ಅವ್ರ ತಲೆ ತೆಗೆಯೋ ಬದ್ರಿ ನಮ್ಮ ತಲೆಯಿಂದ ವೈರಿಗಳನ್ನ ತೆಗಿಬೇಕಂತ ಈ ಶರಣರ ಒಂದು ಮಾತುಗಳನ್ನ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇನ್ನೊಂದು ನಮ್ಮ ತಾಯಂದಿರಿಗೆ ಒಂದು ಮಾತು ಹೇಳ್ತೀನಿ. ಇವತ್ತು ಅಡಿಗೆ ಮಾಡ್ತಿರ್ತಾರ ತಾಯಂದ್ರು, ಇವರು ಮುದ್ದೇಬೇಳದವರು, ಶಿವಯೋಗಿ ಮಠದ ವಿಜಯನ ಮಗ ಚನ್ನವೀರಯ್ಯ, ಇವ್ರ ಕಾಕ ಶಿವಲಿಂಗಯ್ಯ ಮುಂಬೈದಲ್ಲಿ ಡೆವಲಪ್ ತರಿಸಿದಾರ. ಶಿರಟ್ಟಿ ಫಕೀರ್ ಸ್ವಾಮಿಗಳ ಗದ್ದುಗೆಗೆ 1 ಕಿಲೋ ಬಂಗಾರದ ಕಿರೀಟ ಮಾಡಿಸ್ಕೊಟ್ಟಾರ. ಕುಮಾರ್ 1 ಕಿಲೋ ಇವತ್ತು 1 ಕೋಟಿ ರೂಪಾಯಿ ಆಗ್ತದೆ. ಬ್ಯಾಡ ಎಂದ್ರು ಮಾಲೀಕ ಬಂದಾನವ. ಶ್ರೀಮನ್ ಮಹಾರಾಜ್ ಜಗದ್ಗುರು ಭಗೀರಥಲಿಂಗಾಲೇಶ್ವರ ಮಹಾಸ್ವಾಮಿ ವಹಿಸಿರ್ತಕ್ಕಂಥ ನಮ್ಮ ಭಾಗದ ಹಿರಿಯ ಪೂಜರಾಗಿರ್ತಕ್ಕಂಥ ಶ್ರೀಮನ್ ನೆಲದಿನ ಪ್ರಣವ ಸ್ವರೂಪಿ ಸಿದ್ದರಾಮ ಮಹಾಸ್ವಾಮಿಗಳು ದಾಸೋಹ ಸಂಸ್ಥಾನ ವಿರಕ್ತ ಮಠ ಮಸಿಮನಾಳದ ಪೂಜ್ಯರ ಪಾದಗಳಲ್ಲಿ, ಹಾಗೆ ಪಡೇಕೂರು ಶ್ರೀಗಳ ಪಾದಗಳಲ್ಲಿ, ಹಿರಿಯ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಪೂಜ್ಯರ ಪಾದಗಳಲ್ಲಿ, ಈ 4 ವರ್ಷದ ಅಪಾರ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಅಮರೇಶ್ವರದ ಪೂಜ್ಯರ ಪಾದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಹೇಳುತ್ತಾ, ಚನ್ನಮಲ್ಲ ಶ್ರೀಗಳಲ್ಲಿ, ಮರಿದೇವರುಗಳಲ್ಲಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಗಳಲ್ಲಿ, ಮಲೆಗಾಳದ ತಪಸ್ಸುಗಳಾಗಿರ್ತಕ್ಕಂಥ ಮಲೆಗಾಳದ ಪೂಜ್ಯರಲ್ಲಿ ಅವರು ಮೌನವೇ ಅವರ ಮಾತು, ಮೌನವೇ ಅವರ ಆಶೀರ್ವಾದ ಅಂತ ಪೂಜ್ಯರ ಪಾದಗಳಲ್ಲಿ, ವೇದಿಕೆ ಮೇಲೆ ಆಶೀರ್ವಾದ ಇನ್ನುವರೆಗೆ ಮಾಡಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಮತ್ತು ಶರಣ ಮಾತೋಶ್ರೀಯವರಲ್ಲಿ, ಇನ್ನುಳಿದ ಎಲ್ಲ ಜಂಗಮ ಪೂಜ್ಯರಲ್ಲಿ,
ನಮ್ಮ ಭಾಗದ ದನಿಗಳಲ್ಲಿ ಶರಣೆಂದು, ಈ ನಾಲತೋಡ ಪ್ರಸಿದ್ಧ ವ್ಯಕ್ತಿಗಳಾಗಿರ್ತಕ್ಕಂಥ MS ಪಾಟೀಲ್ ಅವರಲ್ಲಿ ಶರಣೆಂದು, ಗುಂಡು ಸೌಕರಲ್ಲಿ, ಮುತ್ತು ಸೌಕರಲ್ಲಿ, ಇನ್ನು ನಾಲತೋಡದ ಎಲ್ಲ ಶರಣ ಬಂಧುಗಳಲ್ಲಿ, ಸಂಗೀತಗಾರರಲ್ಲಿ, ತಾಯಂದಿರಲ್ಲಿ, ಎಲ್ಲರಲ್ಲಿ ಶರಣಾರ್ಥಿಗಳು. ನಾಲತೋಡದ ಭಕ್ತರು ಹೇಗಿದಾರಪ್ಪ ಅಂದ್ರೆ ದೊಡ್ಡ ಎಂತ ಕಷ್ಟಗಳೇ ಇರಲಿ, ಅಸಾಧ್ಯವಾದದನ್ನು ಸಾಧನೆ ಮಾಡಿಸುವಂತ ಶಕ್ತಿ ಯಾರಿಗದಂದ್ರ ಅದು 40 ಭಕ್ತರಿಗೆ ಮಾತ್ರ ಇದೆ. ಅದಕ್ಕೆಲ್ಲ ಕಾರಣೀಭೂತ ಅಂದ್ರ ಈ ನಡೆದಾಡುವ ದೇವರು ನಮ್ಮ ಶರಣರ ಆಶೀರ್ವಾದ ಅವರಿಗೆ ಇತ್ತು. ಮತ್ತು 21 ದಿನಗಳ ಪರ್ಯಂತರ ನಮ್ಗವರು ಹೇಳಿದ್ರು, ಪ್ರವಚನದಲ್ಲಿ ನೀವು ಗ್ರಾಮದರ್ಶನ ಪ್ರವಚನದಲ್ಲಿ ನೀವು ಸೇವಾ ಮಾಡ್ಬೇಕಂತ ಹೇಳಿದ್ರು. ನಾನು ಅನ್ಕೊಂಡೆ ಯಾಕಂತೇಳಿ ಎಲ್ಲ ಹಿರಿಯರಿಗೆ ಮಾತು ಕೊಟ್ಟೆ. ಸೇವಾದ ಫಲ ಏನನ್ನೋದು ನನಗೆ ಬಹಳ ವರ್ಷಕ್ಕೆ ಗೊತ್ತಾಗಲಿಲ್ಲ, ಅವತ್ತೇ ಗೊತ್ತಾಯ್ತು. ಪುರಾಣ ಮುಕ್ತಾಯಕ್ಕೆ ನನಗೆ ಸೇವಾದ ಒಂದು ಫಲ ಗೊತ್ತಾಯ್ತು. ಅದೇನಂದ್ರೆ ಶರಣರ ತೊಟ್ಟುಕೊಂಡಿರ್ತಕ್ಕಂಥ ಹುಡುಗಿಗಳು ಬಟ್ಟೆಗಳನ್ನು ತರಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಸಂಗು ಮೇಟಿಯವರು ಹೇಳಿದ್ರು, ನಾನು ಬೇರೆ ಕೆಲಸದಿಂದ ಹೋಗಕ್ಕಾಗಲಿಲ್ಲ, ಆದ್ರೆ ಯಾಕೆ ಹೋಗ್ಲಿಲ್ಲ ಅಂತ ಮನಸ್ಸಿನಲ್ಲಿ ಕೊರಗ್ತಿತ್ತು. ಅದಾದ ನಂತರ ಮಧ್ಯಾಹ್ನ ಫೋನ್ ಬಂತು, ಶರಣರ ಹಾಕಿಕೊಂಡಿರ್ತಕ್ಕಂಥ ಒಂದು ಲಿಂಗನಕಾಯಿ ಅಂದ್ರೆ ಗುಂಡುಗಡಿಗೆ ಮತ್ತು ಆ ತಾಯಿಯವರು ಉಪಯೋಗಿಸುವಂತ ಒಂದು ಡಾಬು, ಆ ಬೀಸಣಿಗೆ 450 ನಾಣ್ಯಗಳನ್ನ ತರುವಂತ ಒಂದು ಅವಕಾಶ ಸಿಕ್ತು. ಅವಾಗ ಶಿವಮಂದಿರಕ್ಕೆ ಕವಡಿಮಟ್ಟಿ ಶ್ರೀಗಳು ನಾವು ಹೋದಾಗ ಶರಣರ ಹಾಕಿಕೊಂಡಿರ್ತಕ್ಕಂಥ ಗುಂಡುಗಡಿಗೆ ನಮ್ಮ ಕೈಯಾಗ ಕೊಟ್ಟಾಗ ಏನೋ ಒಂದು ಸ್ವರ್ಗಲೋಕವನ್ನೇ ನೋಡಿದಂತ ನಮ್ಗೆ ಅನುಭವ ಆಯಿತು. ಅದೇ ನಮ್ಮ ಪ್ರತಿಫಲ, ಸೇವಾ ಮಾಡಿದ ಫಲ ಅಂದ್ರೆ ಅಂತ ಶರಣರು ಅವರು ಸಾಕ್ಷಾತ್ ದೇವರು. ಅಂತ ದೇವರ ಲಿಂಗವನ್ನು ಕೊರಳಲ್ಲಿ ಧರಿಸಿಕೊಂಡಿರ್ತಕ್ಕಂಥ ಲಿಂಗವನ್ನು ನಮ್ಮ ಅಂಗೈಯಲ್ಲಿ ಹಿಡ್ಕೊಂಡು 2 ಕಣ್ಣಿಂದ ನಮಸ್ಕಾರ ಮಾಡಿ ನಾವು ಕಾಲೇ ಬರೋ ಎದಿ ಮೇಲೆ ಇಟ್ಕೊಂಡು ಬಂದದ್ದು ನನಗಿಷ್ಟ ಆನಂದ ಆಯ್ತು. ಅಂದ್ರೆ ಅದು ನಿಜವಾಗ್ಲೂ ಸ್ವರ್ಗನೇ ನಮ್ಗೆ ಕಣ್ಣಂಗಾಯ್ತು. ಅದೇ ನಮ್ಮ ಜೀವನ ಮುಕ್ತಿ ಅಂತ ನಾನು ಅವತ್ತೇ ತಿಳ್ಕೊಂಡ್ಬಿಟ್ಟೆ. ಶರಣರ ಸೇವೆ ಮಾಡಿದ್ರಿಂದ ಪ್ರತಿಫಲ ಅಲ್ಲೇ ಸಿಗ್ತದೆ. ಅದ್ಭುತವಾದಂತ ಕಾರ್ಯಕ್ರಮ ಮಾಡಿದ್ರು. 21 ದಿನಗಳ ಪರ್ಯಂತರ ಕಾರ್ಯಕ್ರಮ ಮಾಡಬೇಕಾದ್ರೆ ಪೂಜ್ಯರು ಏನು ಆದೇಶ ಮಾಡಿರಲ್ಲ ಅದನ್ನೆಲ್ಲವೂ ಚಾಚು ತಪ್ಪದೆ ಒಂದು ಗುಳುಗೊಂಜಿ ಹೆಚ್ಚಿಗೆ ಮಾಡಿದ್ದಾರೆ ಅಂದ್ರೆ 40 ಎಲ್ಲ ಸಕಲ ಸದ್ಭಕ್ತರು ಅಂತ ಹೇಳಬಹುದು. ಯಶಸ್ವಿ ಎಲ್ಲರಿಗೂ ಕಾರಣರು ಅಂತ ಪೂಜ್ಯರು ಸೊಲಾಪುರಕ್ಕೆ ಹೋಗಿದ್ದಾರೆ ಶರಣರು ಅಂತ ಹೇಳ್ತಾರೆ. ಅದಕ್ಕೆ ಶಿರ್ಸಿ ಅಪ್ಪಗಳು ಹೇಳಿದ್ರು, ಶರಣರು ಅಲ್ಲಿ ಲಿಂಗೈಕ್ಯ ಆದರೂ ಕೂಡ ಅವರಿಗೆ ಅಂತಕ್ಕಂಥ ಹೆಸರು ಏನಂದ್ರೆ ಅದು 40 ವೀರೇಶ್ವರ ಶರಣರು ಅಂತಾನೆ ಹೇಳ್ತಾರೆ. ನಿನ್ನೆ ದಿವಸ 40 ಶಿವಯೋಗ ಮಂದಿರದಿಂದ 42 ಶರಣರ ಬಟ್ಟೆಗಳು ಬಂದಾಗ ಎಲ್ಲ ತಾಯಂದಿರ ಕಣ್ಣಲ್ಲಿ ಎಲ್ಲರೂ ಅರ್ಧ ಗಂಟೆ ಎಲ್ಲರ ಕಣ್ಣಲ್ಲಿ ನೀರು ಬಂತು. ಎಂಥ ಶರಣರು ಇದ್ರು ಅಂತ ಅವ್ರು ನೆನಪಿಸ್ಕೊಂಡು ಎಲ್ಲ ತಾಯಂದಿರ ಕಣ್ಣಂಚಿನಲ್ಲಿ ನೀರು ಬರ್ತಾ ಇತ್ತು. ಶರಣರ ಉಡುಗೆ ತೊಡುಗೆಗಳು ನಿನ್ನೆ ಬಂದದ್ದು ನಮ್ಮ ವೀರೇಶ್ವರ ಶರಣ ದಂಪತಿಗಳು 40 ಜೀವಂತವಾಗಿ ದರ್ಶನ ಕೊಟ್ಟಿದ್ದಾರೆ. ಎಲ್ಲ ಸದ್ಭಕ್ತರಿಗೆ ಜೀವಂತವಾಗಿ ದರ್ಶನ ಕೊಟ್ಟಿದ್ದಾರೆ. ಇದೆಲ್ಲ ನಡೀಲಿಕ್ಕೆ ಕಾರಣ ಶರಣರು ನಡೆದಾಡ್ತಕ್ಕಂಥ ದಾರಿ. ಇವತ್ತ 40 ಎಲ್ಲ ಶಿವಶರಣ ಭಕ್ತರು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವಂಥ ಸಾಧನೆ ಇರ್ತಕ್ಕಂಥ ಭಕ್ತರು, ಪ್ರತಿಯೊಬ್ಬ ಸಂಘ ಸಂಸ್ಥೆಯವರು, ಪ್ರತಿಯೊಬ್ಬರು ಶಾಲೆ ಕಾಲೇಜಿನವರು, ಎಲ್ಲ ಭಕ್ತರು, ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಭಕ್ತರು ಸಾಥ್ ಕೊಟ್ಟು ಇದೊಂದು ನ ಭೂತು ನ ಭವಿಷ್ಯತೆ ಅನ್ನುವಂಗ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದೀರಿ. ಆ ಶರಣ ವೀರೇಶ್ವರ ಆಶೀರ್ವಾದ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯರ ಆಶೀರ್ವಾದ, ಶರಣ ದಂಪತಿಗಳ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತಮ್ಮೆಲ್ಲರಿಗೂ ಆ ಭಗವಂತ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಿ. ಯೇಸುಖೇನ ನಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ಪ್ರಥಮವಾಗಿ ಜಗದಾಂಬ ಜಗದ್ಗುರು ರೇಣುಕಾದೇವಿ ಪಂಚಾಚಾರ್ಯರನ್ನ, ಉಜ್ಜಯಿನಿಯ ಸಿದ್ಧಲಿಂಗ ಭಗವತ್ಪಾದನ ಕಮಲದಲ್ಲಿ ಧ್ಯಾನಿಸಿಕೊಂಡು ಸ್ಮರಿಸಿಕೊಂಡು ಮಹಾಶಿವಶರಣ ಶ್ರೀ ವೀರೇಶ್ವರ ಹಾಗೂ ಮಹಾಶಿವಶರಣೆ ಗುರುದೇವಿ ತಾಯಿಯವರ 106ನೇ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ
21 ದಿನಗಳ ಪರ್ಯಂತರವಾಗಿ ಶಿವಾನುಭವ ಪ್ರವಚನದ ಕಾರ್ಯಕ್ರಮದ ಮಂಗಳದ ಈ ವೇದಿಕೆಯ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾಗಿರ್ತಕ್ಕಂಥ ಜಗದ್ಗುರು ಭಗೀರ ಸಿದ್ದರಾಮ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ 21 ದಿನಗಳ ಪರ್ಯಂತರವಾಗಿ ತಮ್ಮೆಲ್ಲರಿಗೆ ಅನುಭಾವದ ಪ್ರವಚನವನ್ನು ನೀಡಿರ್ತಕ್ಕಂಥ ತಮ್ಮ ನೆತ್ತಿಯ ಬುದ್ಧಿಯನ್ನು ತುಂಬಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಭಗೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಸಿರಿಸಿಯ ಪರಮ ಪೂಜ್ಯರನ್ನು ಮೊದಲು ಮಾಡಿಕೊಂಡು ಮಸಬೆನಾಳದ ಪರಮ ಪೂಜ್ಯರಲ್ಲಿ ಪಡೆಕಿಡುವನ ಪರಮ ಪೂಜ್ಯರಲ್ಲಿ ಹಾಗೂ ಎಲ್ಲ ಪರಮ ಪೂಜ್ಯರ ಅಡಿದಾವರೆಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಜಂಗಮ ವೃಂದದವರೇ, ಗಣ್ಯಮಾನ್ಯರೇ, ನಾಲ್ಕವಾಡದ ಸಮಸ್ತ ದೈವದ ಭಕ್ತರೊಂದವೇ, ಆತ್ಮೀಯ ಯುವಕ ವೃಂದದವರೇ, ತಾಯಿಯಂದರೆ ಮತ್ತು ಮಕ್ಕಳು, ಸಮಯದ ಅಭಾವ, ಇಪ್ಪತ್ತೊಂದು ದಿನಗಳ ಪರ್ಯಂತರವಾಗಿ ತಮ್ಮೆಲ್ಲರಿಗೆ ಪೂಜ್ಯರು ಅನುಭಾವದ ಪ್ರವಚನವನ್ನ ನೀಡುವಂತವರಾಗಿದ್ದಾರೆ. ಹಾಗೆ ಪ್ರವಚನವನ್ನ ನೀಡುವುದರ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹೋಗಿ ಅಲ್ಲಿಯ ಸದ್ಭಕ್ತರಿಗೆ ಅನುಭವದ ನುಡಿಯನ್ನು ಸಲ್ಲಿಸಿ ಬಂದಿರತಕ್ಕಂಥ ಇಂಥ ಅಮೋಘವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಹಾಕಿಕೊಂಡಿರುವುದು ನಮ್ಮ ಮುದ್ದೇಬೇಳ ತಾಲೂಕನ್ನು ನೋಡಿಕೊಂಡ್ರೆ ಅದು ನಮ್ಮ ನಾಲ್ಕವಾಡದ ಸದ್ಭಕ್ತರೇ ಪ್ರಥಮ ಅಂತಕ್ಕಂಥದ್ದನ್ನ ನಾನು ಬಹಳ ಖುಷಿಯಿಂದ ನಾವೆಲ್ಲ ಹೇಳಬೇಕಾಗುತ್ತೆ. ಪ್ರತಿನಿತ್ಯ ಸಾಯಂಕಾಲ 6:30ಯಿಂದ 7:30-8 ಗಂಟೆ ತನಕ ಪ್ರವಚನ. ಆ ಪ್ರವಚನದ ಮುಂದೆ ತಾವೆಲ್ಲರೂ ಹೇಗೆ ಶಿವನ ಮುಂದೆ ನಂದಿ ಕೂತ್ಕೊಂಡಿರ್ತಾರೆ ಹಂಗ ಕೂತ್ಕೊಳ್ಳುವಂತಹ ಸಂದರ್ಭ ತಾವೆಲ್ಲರೂ ನೋಡ್ತೀರಿ. ಇವತ್ತೆಲ್ಲ ಗುರು ಅಂತಕ್ಕಂಥ ಒಬ್ಬ ಶಕ್ತಿಯನ್ನ, ಗುರು ಅಂತಕ್ಕಂಥ ಒಬ್ಬ ಮಹಾತ್ಮನನ್ನ, ಗುರು ಅಂತಕ್ಕಂಥ ಒಬ್ಬ ಶರಣನನ್ನ ನಾವು ಬಹಿರಂಗದ ಕಣ್ಣಿನಿಂದ ನೋಡುವುದು ಒಂದು ಕಡೆ ಆದ್ರೆ ಅಂತರಂಗದ ಕಣ್ಣಿನಿಂದ ನೋಡಿದಾಗ ಅವನ ಅಂತರಾತ್ಮದ ಅಂತಃಕರಣದ ಆಶೀರ್ವಾದ ನಮಗೆ ಲಭಿಸೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಹೆಂಗ ಅಂತ ನಾವೆಲ್ಲ ವಿಚಾರ ಮಾಡಬಹುದು. ಗುರು ಆಗಿರ್ತಕ್ಕಂಥವ್ರು ಹೆಂಗ್ ಈ ಜಗತ್ತಿನಲ್ಲಿ ಕೆಲಸವನ್ನ ಮಾಡ್ತಾನೆ ಅಂತಂದ್ರೆ, ಸಾಮಾನ್ಯವಾಗಿ ನಮ್ಮ ಭಾರತ ದೇಶ ಡಿಜಿಟಲ್ಕರಣ ಆಗ್ತಾ ಇತ್ತು ಇವಾಗೆಲ್ಲ ಹೆಂಗಪ್ಪ ಅಂತಂದ್ರೆ, ಅವಾಗೆಲ್ಲ ಏನಾದ್ರೂ ಖರೀದಿ ಮಾಡ್ಬೇಕಾಗಿತ್ತು ಅಂತಂದ್ರೆ ಜಾಸ್ತಿ ದುಡ್ಡು ಬೇಕಾಗಿತ್ತು ಅಂದ್ರೆ ಚೆಕ್ ಕೊಡ್ತಿದ್ರು, ಇಲ್ಲ ಮನೆಗೆ ಕರ್ಕೊಂಡು ಕೊಟ್ಟು ಬರ್ತಿದ್ರು. ಈಗ ಒಂದು 5 ರೂಪಾಯಿ ನಾವು ಸಾಮಾನು ತಗೊಂಡಿವಿ ಅಂದ್ರೂ ಕೂಡ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ರೆ ಮುಗಿದೋಯ್ತು. ನೀನು 5 ರೂಪಾಯಿ ಇತ್ತಂದ್ರೆ 5 ರೂಪಾಯಿ, 10 ರೂಪಾಯಿ ಇತ್ತಂದ್ರೆ 10 ರೂಪಾಯಿ, 100 ರೂಪಾಯಿ ಇತ್ತಂದ್ರೆ 100 ರೂಪಾಯಿ, ಎಷ್ಟು ನಾವು ಖರೀದಿ ಮಾಡಿರ್ತೀವಿ ಅಷ್ಟು QR ಕೋಡ್ ಮುಖಾಂತರ ಇವತ್ತು ಅವರಿಗೆ ದುಡ್ಡನ್ನ ತಲುಪಿಸುವಂತ ಕೆಲಸ ಈಗಿನ ದೇಶದಲ್ಲಿ ನಡೆದೈತಿ. ಅವ್ರ ಅಕೌಂಟ್ನಾಗ ಎಷ್ಟೈತಂತ ಅವ್ರಿಗೆ ಗೊತ್ತಿರಲ್ಲ, QR ಕೋಡ್ ಅಕೌಂಟ್ನಾಗ ಎಷ್ಟೈತಂತ ಅವ್ರಿಗೆ ಗೊತ್ತಿರಲ್ಲ, QR ಕೋಡ್ನಾಗ ಅವನ ಅಕೌಂಟ್ ಎಲ್ಲಿ ಐತೆ ಅನ್ನೋದು ಅವನಿಗೂ ಗೊತ್ತಿರಲ್ಲ. ಅಂದ್ರೆ ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಅಂತರ್ಜಾಲದ ಮುಖಾಂತರವಾಗಿ ವ್ಯವಹಾರ ಆಗ್ತಾ ಇದೆಯಲ್ಲ. ಹಾಗೆ ಗುರುವಿನ ಮುಖಾಂತರ ನಾವು ಕೇಳಬೇಕು ಅಂತಂದ್ರೆ ಮುಂದೆ ಕುಂತಾಗ ನಿಮ್ಮ ಅಕೌಂಟಿನ ಮುಖಾಂತರ ಗುರು ಅಂತಕ್ಕಂಥ QR ಕೋಡ್ ಅನ್ನ ನೀವು ಓಪನ್ ಮಾಡಿದ್ದೆ ಆದ್ರೆ ನಿಮ್ಮ ಸಂಕಲ್ಪ ಎಲ್ಲಿ ಮುಟ್ಟುತ್ತೆ ಅಂತಂದ್ರೆ ಆ ದೇವರಲ್ಲಿ ಮುಟ್ಟುತ್ತ ಅಂತಕ್ಕಂಥ ಮಾತನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಂದ್ರೆ ನಾವು ಇಲ್ಲಿ ಕೂತ್ಕೊಂಡಿರ್ತೀವಲ್ಲ, ಗುರುವಿನ ಮುಖಾಂತರ ನಮ್ಮ ಸಂಕಲ್ಪವನ್ನ ಶರಣರಲ್ಲಿ ಆ ದೇವನಲ್ಲಿ ಕಳಿಸುವಂತ ಕೆಲಸವನ್ನ ನಾವೆಲ್ಲ ಮಾಡ್ಬೇಕಾಗಿದೆ. ಅಂದ್ರೆ ನಾವೆಲ್ಲ ಏನಾಗಿದ್ದೀವಿ ಅಂತಂದ್ರೆ ನಮ್ಮದೇ ಆಗಿರ್ತಕ್ಕಂಥ ಜಂಜಾಟದಲ್ಲಿ ನಾವೆಲ್ಲ ಮುಳುಗಿಬಿಟ್ಟೇವಿ. ಅಂತೆಲ್ಲ ನಾವೆಲ್ಲ ಮಾಡ್ಬೇಕ್ರಿ, ಪ್ರವಚನ ಕೇಳ್ಬೇಕ್ರಿ, ಜೀವನದಲ್ಲಿ ಅಳವಡಿಸ್ಕೊಳ್ಬೇಕ್ರಿ, ಇಂಥದ್ದು ಮಾಡ್ಬೇಕ್ರಿ, ಅಂಥದ್ದು ಮಾಡ್ಬೇಕ್ರಿ, ನಾವೆಲ್ಲ ಹೇಳ್ತೀವಿ ಕರೆ. ಆದ್ರೆ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಕೆಲಸ 5%, 10% ಎಲ್ಲೇ ಇದೆ ವಿನಃ
ಉಳಿದ 90% ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಕೆಲಸ ಬಹಳ ಕಡಿಮೆ ಆಗಿದೆ ಅಂತಕ್ಕಂಥದನ್ನ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲ ವಿಚಾರ ಮಾಡ್ತೀವಿ, ಇವತ್ತೆಲ್ಲ ಏನು ವಿಚಾರ ಮಾಡ್ತೀವಿ ಅಂತಂದ್ರೆ ನಾವ್ ಹೆಂಗ ಬದುಕನ್ನ ಮಾಡಕತ್ತೀವಿ ಅಂತಂದ್ರ ನಮಗ್ ಶಾರ್ಟ್ ಕಟ್ಟಿನ ಬದುಕ ಬಹಳ ಇಷ್ಟ ಆಗೈತಿ. ಕಷ್ಟ ಪಡೋದು ಬೇಕಾಗಿಲ್ಲ, ಜಲ್ದಿ ಶ್ರೀಮಂತನಾಗಬೇಕು, ಜಲ್ದಿ ದೇವರ ದರ್ಶನ ಆಗಬೇಕು, ಜಲ್ದಿ ಹೋಗಿ ಜಲ್ದಿ ಬರಬೇಕು ಅಂದ್ರೆ ಒಂದು ಮಾತನ್ನ ಹೇಳ್ತೇನೆ, ಜಲ್ದಿ ಹೋಗಿ ಜಲ್ದಿ ಬರ್ಬೇಕಂದ್ರೆ ನಿಮ್ಮ ಬದುಕು ಕೂಡ ಜಲ್ದಿ ಮುಗಿದು ಹೋಗುತ್ತಾ. ಇವತ್ತೊಂದು ಬೆಳೆಯನ್ನ ನೀವು ಬೆಳಿಬೇಕು ಅಂತಂದ್ರೆ ಮಡಿಕೆ ಹೊಡೆದು ಗುಂಡಿ ಹೊಡೆದು ಮಳೆ ಬಂದ ಮೇಲೆ ಬಿತ್ತಿದ ಮೇಲೆ ಈಗೆಲ್ಲ ಹೈಬ್ರಿಡ್ ಆಗೈತೆ ಅಂತ ಹೇಳಿ 4 ತಿಂಗಳು ಹೇಳ್ತೀವಿ. ಹಿಂದೆಲ್ಲ ಜವಾರಿ ಇದ್ದಂತ ಸಮಯದಾಗ ಒಂದೊಂದು ಬೆಳೆ 5-6 ತಿಂಗಳ ತನಕ ನಿಮಗೆ ಬೆಳೆ ಕಾಣ್ತಿರ್ಲಿಲ್ಲ. ಆದ್ರೆ ನಾವೆಲ್ಲ ಹೆಂಗಾಗ್ಬಿಟ್ಟಿದೀವಿ ಅಂತ ವಿಚಾರ ಮಾಡೋದಾದ್ರ ಇವತ್ತು ಏನಾದ್ರೂ ಕ್ಷೇತ್ರಕ್ಕೆ ಹೋಗ್ಬೇಕಪ್ಪ ಅಂತಂದ್ರ ಜಲ್ದಿ ದರ್ಶನ ಆಗ್ಬೇಕು. ಎಷ್ಟು ಜಲ್ದಿ ದರ್ಶನ, ಹಿಂಗೋಗಿ ಹಿಂಗ ಬಂದ್ಬಿಡು, ಹಿಂಗೋಗಿ ಹಿಂಗ ಬರಕ್ ಇಲ್ಲಿಂದ ಅಲ್ಲಿಗೆ ಹೋಗಿ ದರ್ಶನ ಮಾಡೋ ಅವಶ್ಯಕತೆ ಏನೈತಿ? ಇವತ್ತು ಪ್ರವಚನಕ್ಕೆ ನೀವು ಬರ್ತೀರಿ, ಪ್ರವಚನಕ್ಕೆ ಬಂದಿರಿ ಅಂತಂದಾಗ, ಕಾರ್ಯಕ್ರಮಕ್ಕೆ ಬಂದಿರಿ ಅಂತಂದಾಗ ಯಾರ ಸಂಬಂಧ ಬಂದಿರಪ್ಪ ಅಂತಂದ್ರ ಜಗದ್ಗುರುಗಳು ಬಂದಾರ, 21 ದಿನಗಳ ಪ್ರವಚನ ಮಾಡ್ಯಾರ, ಅದನ್ನ ನಾವು ಅವ್ರ ವಾಣಿಯನ್ನ ಕೇಳ್ಬೇಕಂತ ನೀವು ಬಂದಿರಿ ಅಂದ ತಕ್ಷಣ ಅವ್ರು ಮಾತಾಡತಾನೆ ನೀವು ಕುಂದಿರ್ಲಿಲ್ಲ ಅಂತಂದ್ರೆ ನೀವು ಬಂದದ್ದು ಏನೋ ಸಾರ್ಥಕತೆ ಆಗುತ್ತಾ? ಏನಪ್ಪಾ ಅಂತಂದ್ರೆ ಅದನ್ನ ಸಾರ್ಥಕತೆ ಆಗಬೇಕು ಅಂತಂದ್ರೆ ಕುಂತು ಅವರ ವಾಣಿಗಳನ್ನ ಕೇಳಿ, ಹಾಗೆ ಕ್ಷೇತ್ರಗಳಿಗೆ ನೀವು ಹೋಗಬೇಕು ಅಂತಂದಾಗ, ಏನಾದ್ರೂ ಒಂದು ಕಾರ್ಯವನ್ನ ಮಾಡಬೇಕು ಅಂತಂದಾಗ ಅದರದ್ದೇ ಆಗಿರ್ತಕ್ಕಂಥ ಪ್ರೊಸೀಜರ್ ಇರ್ತದ, ಅದರದ್ದೇ ಆಗಿರ್ತಕ್ಕಂಥ ನಿಯಮಾವಳಿಗಳಿರ್ತಾವ. ಆ ಪ್ರಕಾರ ನೀವು ಹೋದಾಗ ನಿಮಗೆ ಆ ಪುಣ್ಯದ ಫಲ ಲಭಿಸೋದಕ್ಕೆ ಸಾಧ್ಯ ಆಗುತ್ತಾ, ಆ ಪುಣ್ಯದ ಫಲದಿಂದ ನಿಮ್ಮ ಜೀವನ ಸಾರ್ಥಕತೆ ಆಗುತ್ತಾ ಅಂತಕ್ಕಂಥದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಈಗೆಲ್ಲ ನಿಮ್ಗೆಲ್ಲರಿಗೂ ಒಂದು ಮಾತನ್ನ ಹೇಳ್ತೀನಿ, ಏನಪ್ಪಾ ಅಂತಂದ್ರೆ ಈಗ ಒಂದು ಸ್ವಲ್ಪ ದಿನ ಪ್ರಯಾಗರಲ್ಲಿ ಕುಂಭಮೇಳ ನಡೆದೈತಿ. ಎಲ್ಲರೂ ಪಾಪ ಎಲ್ಲರೂ ಹೊಂಟಾರ, ಸ್ವಾಮಿಗಳು ಹೊಂಟಾರ, ನಾವು ಹೊಂಟಿವಿ, ಎಲ್ಲವೂ ಹೊಂಟಿವಿ, ಆ ಮಾತು ಬೇರೆ. ಅದು ಇನ್ನೊಂದೇನಾಗಿದೆ ಅಂತಂದ್ರೆ ಈಗ ಆಗಿರ್ತೈತಿ, ಎಲ್ಲ ಕುಂತಿರ್ತಾರೆ, ಕರೆ ನನಗೆ ಹೇಳ್ತಾರೆ, ಮೊನ್ನೆ ಅಮಾವಾಸ್ಯೆ ದಿನ ಬಂದಿದ್ದ, ಅಲ್ಲಪ್ಪ 6 ಕಿಲೋಮೀಟರ್ ನಡಿಬೇಕಂತಂದ್ರೆ ಬಸ್ ಹೇಳೋದಕ್ಕೆ ಅಂತೇಳಿ, ನೀನು ಪುಣ್ಯ ಬೇಕಂದ್ರೆ 6 ಕಿಲೋಮೀಟರ್ ನಡಿಬೇಕಪ್ಪ, ಇಲ್ಲ 12 ಕಿಲೋಮೀಟರ್ ನಡಿಬೇಕಪ್ಪ. ನಿನಗಾದ್ರೆ ನಿನ್ ಮನೆಗೆ ನೀವು ಕುಂತ್ಕೊಂಡು ನಿನ್ ಬಸ್ಸದಾಗ ನೀನು ಸ್ನಾನ ಮಾಡಿ, ಅದನ್ನ ಯಾಕೆ ವಿಚಾರ ಮಾಡ್ತೀಯ ಅಂತಂದೆ ನಾನು. ಹೌದಾ? ಎಲ್ಲಿ ಸಾಧನೆ ಇರ್ತದೆ ಅಲ್ಲಿ ಫಲ ಇರ್ತದೆ, ಎಲ್ಲಿ ಸಾಧನೆ ಇರ್ತದೆ ಅಲ್ಲಿ ಫಲ ಇರ್ತದೆ, ಎಲ್ಲಿ ಸೇವಾ ಇರ್ತದೆ ಅಲ್ಲಿ ಗುರುವಿನ ಅಂತಃಕರಣ ಇರ್ತೈತಿ, ಎಲ್ಲಿ ಪೂಜಾ ಮನೋಭಾವನೆ ಇರ್ತದೆ ಅಲ್ಲಿ ದೇವರು ನೆಲೆಸಿರ್ತಾನ. ನಾವೆಲ್ಲ ಹೆಂಗಾಗ್ಬಿಟ್ಟಿವಿ ಅಂತಂದ್ರೆ ಹೋಗ್ಬೇಕಪ್ಪ ಅಂದ್ರೆ ಇನ್ನ ಅಲ್ಲಿ ಸ್ನಾನ ಇರ್ತೈತಿ, ಪೂಜಾ ಮಾಡೋದು ಇರ್ತೈತಿ, ಹಿಂಗೋಗಿ ಹಿಂಗ್ ಬರ್ಬೇಕು, ಜಲ್ದಿ ಸ್ನಾನ ಮಾಡ್ಕೊಂಡು ಜಲ್ದಿ ಪೂಜಾ ಮಾಡ್ಬೇಕು, ಜಲ್ದಿ ದೇವರ ದರ್ಶನ ಆಗ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಅಂದ್ರೆ ನಮ್ಮ ಬದುಕು ಹೆಂಗಾಗಿದೆ ಅಂತಂದ್ರೆ ವಿಶಾಲವಾಗಿ ಬದುಕಿಲ್ಲ, ಸಂಕುಚಿತ ಮನೋಭಾವನೆ, ಇಕ್ಕಟ್ಟಿನ ಬದುಕಿನಲ್ಲಿ ನಾವು ಪ್ರಯಾಣ ಮಾಡಕತ್ತೀವಿ. ನಮ್ಮ ಬದುಕು ಸಾರ್ಥಕತೆ ಆಗಬೇಕು ಅಂತಂದ್ರೆ ಶರಣರ ಅನುಭವದಿಂದ ನಮ್ಮ ಮನ, ನಮ್ಮ ಶಿರಸ್ಸು ವಿಶಾಲ ಭಾವನೆಯಿಂದ ನಡೆದಾಗ ಮಾತ್ರ ನಮ್ಮ ಬದುಕು ಸಾರ್ಥಕತೆ ಆಗುತ್ತಾ, ನಮ್ಮ ಬದುಕು ಹಸನ ಆಗುತ್ತಾ, ನಮ್ಮ ಜೀವನ ಯಶಸ್ವಿ ಅಂತ ನಡೀತದ ಅನ್ನೋದಕ್ಕೆ ಈ ಒಂದು ಪ್ರವಚನವೇ ಸಾಕ್ಷಿ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲ ಏನನ್ನ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲ ಮುಳುಗಿ ಹೋಗ್ಬಿಟ್ಟಿದೀವಿ ಅಷ್ಟೇ. ಆದ್ರೆ ಅದರಲ್ಲಿ ನಮ್ಮ ಜೀವನ ಐತಿ, ನಮ್ಮ ಜೀವನ ನಡೆಸಬೇಕು ಅಂತಂದ್ರೆ ನಮ್ಮ ನೆತ್ತಿಯ ಬುದ್ಧಿಯನ್ನ ತಗೋಬೇಕು. ನಮ್ಮ ಒಳಗಡೆ ಇರ್ತಕ್ಕಂಥ ಅಂತಃಕರಣದ ಶಕ್ತಿ, ಅಂತಃಕರಣದ ಮನಸ್ಸು ನಮಗ ಕಣ್ಣನ್ನು ತೆಗೆಯುವಂತೆ ಕೆಲಸ ಆಗಬೇಕು. ಆ ಅಂತಃಕರಣದ ಕಣ್ಣು ಚಕ್ಷು ನಮಗ ಬರಬೇಕು, ತೆಗೆಯುವಂತ ಶಕ್ತಿ ನಮಗ ಬರಬೇಕು ಅಂತಂದ್ರೆ ಸದಾಕಾಲ ಮಹಾತ್ಮರ, ಶರಣರ, ಸತ್ಪುರುಷರ, ಎಲ್ಲ ಶಿವಶರಣರ ಒಂದು ಅನುಭವದ ನುಡಿ ನಮ್ಮ ಒಳಗ ಬಂದಾಗ ಮಾತ್ರ ನಮ್ಮ ಅಂತಃಕರಣದ ಚಕ್ಷು ನಮಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವು ಗುರುಗಳನ್ನ ನಾವು ನೋಡಬೇಕು ಅಂತಂದ್ರೆ ಬಹಿರಂಗದ ಕಣ್ಣಿನಿಂದ ನಾವು ಎಲ್ಲಾ ಗುರುಗಳನ್ನ ನೋಡ್ತೇವೆ, ಆದ್ರೆ ಅಂತಃಕರಣದ ಕಣ್ಣಿನಿಂದ ಒಬ್ಬ ಗುರುವನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ವಿನಃ ಎಲ್ಲರನ್ನ ಅಂತಃಕರಣದ ಕಣ್ಣಿನಿಂದ ನಾವು ಗುರುಗಳನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ಅಂತಃಕರಣದ ಗುರುವು ನಮಗೆ ಸಿಗಬೇಕು ಅಂತಂದ್ರೆ, ಆ ಗುರುವಿನ ಅಂತಃಕರಣದ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂತಂದ್ರೆ ನಾವು ಕೂಡ ಆ ಗುರುವಿಗೆ ತನುವನ್ನ, ಮನವನ್ನ, ಧನವನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದಾಗ ಅಂತಃಕರಣದ ಶಕ್ತಿ, ಅಂತಃಕರಣದ ಆಶೀರ್ವಾದ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಬೀಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ತಾವೆಲ್ಲರೂ ಹೇಳಬೇಕು.
ಆ ಒಂದು ನಿಟ್ಟಿನಲ್ಲಿ ಆ ಒಂದು ಅಂತಃಕರಣದ ಆ ದೃಷ್ಟಿ ನಮಗೆ ಬರಬೇಕು ಅಂತಂದ್ರೆ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಶಿವಾಥವ ಅಂತ ಶರಣರು ಹೇಳಿಕೊಂತ ಬಂದಿದ್ದಾರೆ. ಅಂದ್ರೆ ಸದಾಕಾಲ ಆ ಗುರುವಿನ ನಾಮಸ್ಮರಣೆ, ಕುಂತರೂ ಆ ನಾಮಸ್ಮರಣೆಯನ್ನ ಮಾಡಬೇಕು, ನಿಂತರೂ ನಾಮಸ್ಮರಣೆಯನ್ನ ಮಾಡಬೇಕು, ಮಾಡುವ ಕೆಲಸದಲ್ಲಿ ಗುರುವಿನನ್ನ ನಾಮಸ್ಮರಣೆ ಮಾಡ್ತಿರ್ಬೇಕು. ನಮ್ಮ ದೇಹದ ನರನಾಡಿಯಲ್ಲಿ ಕೂಡ ಆ ನಾಮಸ್ಮರಣೆಯನ್ನ ನಾವು ಮಾಡಿದಾಗ ಆ ಗುರುವಿನ ಅನುಗ್ರಹ, ಆ ಗುರುವಿನ ಅಂತಃಕರಣ ನಮಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲರೂ ವಿಚಾರ ಮಾಡಬಹುದು, ತಮ್ಮೆಲ್ಲರಿಗೂ ಗೊತ್ತಿದೆ, ನಾಲ್ಕವಾಡದ ವೀರೇಶ್ವರ ಶರಣರು ಪ್ರತಿನಿತ್ಯ ದಾಸೋಹವನ್ನ ಮಾಡ್ತಾ ಇದ್ರು. ಈ ಹಿಂದೆ ಒಂದ್ಸಲ ಶ್ರೀಶೈಲ ಜಗದ್ಗುರುಗಳು ಈ ಗ್ರಾಮಕ್ಕೆ ಆಗಮಿಸಿದಾಗ ಇಲ್ಲಿ ದಾಸೋಹಕ್ಕೆ ಎಲ್ಲ ಸದ್ಭಕ್ತರನ್ನ ಕರೆಸಿದ್ರು. ಮನೆಯಲ್ಲಿ ನೋಡಿದ್ರೆ ಒಂದು ಮಡಿಕೆ ಅಷ್ಟೇ ಏನಿದೆ ಅಕ್ಕಿ ಇದಾವ. ಆ ಅಕ್ಕಿಯಲ್ಲಿ ಏನು ಮಾಡ್ಬೇಕು, ಎಲ್ಲರಿಗೆ ಪ್ರಸಾದವನ್ನ ಮಾಡ್ಬೇಕು ಅಂತಂದಾಗ ಆಯ್ತು ಗುರುವೇ ನೀನೇ ಕಾಪಾಡು ಅಂತೇಳಿ ತನ್ನ ತನು ಮನ ಎಲ್ಲವನ್ನ ಗುರುವಿಗೆ ಸಮರ್ಪಣೆ ಮಾಡಿ ಆ ಗುರುವಿನ ಕರ್ಣ ಪ್ರಸಾದವನ್ನು ತೆಗೆದುಕೊಂಡು ಬಂದು ಆ ಮಡಿಕೆಯ ಅನ್ನದಲ್ಲಿ ಆ ಕರ್ಣ ಪ್ರಸಾದವನ್ನು ಹಾಕಿ ಎಲ್ಲರಿಗೆ ಪ್ರಸಾದವನ್ನು ಬಡಿಸಿದಾಗ ಬಂದಂತ ಎಲ್ಲ ಸದ್ಭಕ್ತರು ಹೊಟ್ಟೆ ತುಂಬಾ ಪ್ರಸಾದ ಮಾಡಿ ಮತ್ತ ಮನೆಯೊಳಗ ಪ್ರಸಾದ ಉಳಿದಿರ್ತಂತ. ಯಾಕೆ ಈ ಮಾತನ್ನು ಹೇಳಕತ್ತೀನಿ ಅಂತಂದ್ರೆ ಆ ನಾಲ್ಕವಾಡದ ವೀರೇಶ್ವರ ಶರಣರು ಏನನ್ನ ಮಾಡಿದ್ರು ಅಂತಂದ್ರೆ ಆ ಜಂಗಮರಿಗೆ, ಆ ಜಗದ್ಗುರುಗಳವರಿಗೆ, ಆ ಸ್ವಾಮಿಗಳಿಗೆ ಬಂದಂತ ಸಮಯದಲ್ಲಿ ತನ್ನ ಮನವನ್ನ ಸಂಪೂರ್ಣವಾಗಿ ಆ ಗುರುಗಳ ಪಾದಕ ಸಮರ್ಪಣೆಯನ್ನು ಮಾಡಿದಾಗ ಆ ಪಾದದ ಶಕ್ತಿ, ಆ ಸಮರ್ಪಣದ ಮನೋಭಾವ ಎಲ್ಲ ಸದ್ಭಕ್ತರಿಗೆ ಹೊಟ್ಟೆಯನ್ನು ತುಂಬಿಸಿತ್ತು ಅಂತಕ್ಕಂಥ ಮಾತನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ನೋಡಿಕೊಂಡಾಗ ನಮ್ಮ ನಾಲ್ಕವಾಡದ ಸದ್ಭಕ್ತರು ಹೆಂಗ ಗಟ್ಟಿಯಪ್ಪ ಅಂತಂದ್ರ ಹೇಳಂಗಿಲ್ಲ ಮಾಡಿ ತೋರಿಸುವಂತ ಭಕ್ತರು ಇಲ್ಲಾದ್ರೂ ನಾವು ನೋಡಿವಿ ಅಂತಂದ್ರೆ ಅದು ನಾಲ್ಕವಾಡದ ಸದ್ಭಕ್ತರು ಅಂತಕ್ಕಂಥ ಮಾತನ್ನ ನಾವು ಹೆಮ್ಮೆಯಿಂದ ಹೇಳುವಂತವ್ರು ಆಗ್ತಾ ಇದೀವಿ. ಇಂತಹ ಕಾರ್ಯಕ್ರಮ ದಿನದಿಂದ ವರ್ಷದಿಂದ ವರ್ಷಕ್ಕೆ ಯಥೇಚ್ಛವ ಆಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಎಲ್ಲಾ ಕಾರ್ಯಕ್ರಮಗಳ ಜೊತೆಗೆ ನಾವು ಕೂಡ ಈ ಸದ್ಭಕ್ತರ ನಾಲ್ಕವಾಡದ ಸದ್ಭಕ್ತರ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಎರಡು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಅಂದ್ರೆ ಎಲ್ಲರೂ ಜಯ ಗುರು ಎಲ್ಲರೂ ಬಸವಣ್ಣ, ಜಯತು ಬಸವಣ್ಣ. ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಂಗಮ ರೂಪನೇ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಾಯದೊಳು ಗುರುಲಿಂಗ ಜಂಗಮವ ದಾಯತವ ನಗೆಯಲ್ಕೆ ಸುಲಭಪಾಯದಿಂದೆದಿರುಟ್ಟು ಬಾಯ ಸ್ಥಳಕ್ಕೆ ಕುರು ಹಾಗೆ ದಾಯ ತೋರಿ ಸಮಸ್ತ ಭಕ್ತರ ಕಾಯುವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವಗೆ ಶರಣು ಶರಣಾರ್ಥಿಗಳು. ಮರುಳ ಶಂಕರ ದೇವರಿಗೆ ಕಿನ್ನರಿ ಬೊಮ್ಮಂಗೆ, ನೇಶ್ವರದ ಕೇತೆಯಂಗೆ, ಗಾಣದ ಕನ್ನಪ್ಪೆಯಂಗೆ ಪರಿಪರಿಯ ಲಿಂಗವನ್ನು ಪರಿಟವಿಸಿ ಕಾಲದ ಚತಗೊಂಡ ಶರಣ ಶಿವ ಶರಣರಿಗೆ ಶರಣು ಶರಣಾರ್ಥಿಗಳು. ಇಪ್ಪತ್ತೊಂದು ದಿನದ ಕಾಲದವರೆಗೆ ಶರಣ ವೀರೇಶ್ವರರ ಜೀವನ ಆಧಾರಿತ ವಚನಾನುಭವವನ್ನು ಕುರಿತು ತಮ್ಮೆಲ್ಲರಿಗೆ ಜ್ಞಾನಾಮೃತದ ಸುಧೆಯನ್ನ ಗುಣಪಡಿಸತಕ್ಕಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ದಿಂಗಾಲೇಶ್ವರರ ಪಾದಕ್ಕೆ ಅಣಿಮಣಿದು ಆ ಶಿರಹಟ್ಟಿ ಪೀಠದ
ಹಿರಿಯರು ಅನುಭಾವಿಗಳು ತಪಸ್ವಿಗಳಾಗಿರ್ತಕ್ಕಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಭಗೀರಥಿ ಸಿದ್ದರಾಮೇಶ್ವರರ ಸಂಸ್ಥಾನ ಭಾವಿಕೃತ ಪೀಠ ಜಗದ್ಗುರು ಪಾದಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇಂದಿನ ಈ ಸಮಾರಂಭದಲ್ಲಿ 106ನೇ ಪುಣ್ಯ ಸಂವತ್ಸರದ ಶರಣ ವೀರೇಶ್ವರರ ಗುರುದೇವಿ ತಾಯಿಯ ಈ ವೇದಿಕೆ ಮೇಲೆ ಆಶ್ರಿತರಾಗಿರ್ತಕ್ಕಂಥ ಆತ್ಮೀಯ ಪೂಜರಾಗಿರ್ತಕ್ಕಂಥ ಮುಸ್ಲಿಂಗಳ ಪೂಜರೆ, ಹಿರಿಯರೇ, ಪ್ರಮುಖರೇ, ಮುಂಭಾಗದಲ್ಲಿ ಕೂತಕ್ಕಂಥ ಎಲ್ಲ ತಾಯಂದಿರೇ, ಹೊರೂರಿನಿಂದ ಬಂದಿರತಕ್ಕಂಥ ಎಲ್ಲ ಶರಣ ತಾಯಂದಿರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಬಹುಶಃ ಈಗ ಜೈ ನೀವು ಅಲ್ಲೇ ಇಲ್ಲ. ಈಗ ಜೈಕಾರ ಹೊಡಿವತ್ನಾಗ ಒಬ್ಬ ಮೂಕ ಇದ್ದದ್ರೆ ಒಬ್ಬ ಮಾತಾ ಬರ್ತಿರ್ಲಿಲ್ಲ. ಅವ ಏನಂತಿದ್ದ, ಎಲ್ಲರೂ ಜೈ ಅಂದಾಗ ಅವ ಉಯಿ ಮಾಡ್ತಿದ್ದ, ಎಲ್ಲರೂ ಜೈ ಅಂದಾಗ ಉಯಿ ಅಂತಿದ್ದ. ಪಾರ್ವತಿ ಅಂತಾಳ, ಇಲ್ಲ ಎಲ್ಲರಿಗೆ ಮಾತು ಕೊಟ್ಟು ಅವನೊಬ್ಬನ ಯಾಕೆ ಮುಕ್ ಮಾಡಿ ಅಂತ ಕೇಳಿದ. ಪಾರ್ವತಿ ಕೇಳ್ತಾಳ, ಎಲ್ಲರಿಗೆ ಮಾತು ಕೊಟ್ಟು ಅವನ ಮುಖನ್ನ ಯಾಕೆ ಮಾಡಿ ಅವನ್ ಮಾತು ಕೊಡು. ಪರಮೇಶ್ವರ ಅಂದ, ಅವನ್ ಮಾತ ಕೊಡುದು ಬೇಡ ಅಂದವ. ಯಾಕಂದ್ರೆ ಹಿಂದಿನ ಪುಣ್ಯವನ್ನು ಇಂದು ನೋಡಬೇಕಾತ್ಮ, ಹಿಂದಿನ ಕರ್ಮವನ್ನು ಇಂದು ಉಂಡುಡಬೇಕಾತ್ಮ. ಹಿಂದಿನ ಮಾಡಿದಂತ ಕರ್ಮವನ್ನು ಈಗ ಉಣ್ಬೇಕಾಗಿದೆ. ಆದ್ದರಿಂದ ಅವನ ಪಾಪಾನುಗಳು ವೀರೇಶ್ವರ ದಂಪತಿಗಳು ಇವರ ಬಗ್ಗೆ ನಾವು ಮಾತಾಡಬೇಕಾಗಿತ್ತು. ಇಲ್ಲಿವರೆಗೆ ಯಾಕೆ ನಾನು ಅನುಭವ ಎಲ್ಲ ಕೇಳಿದ್ದೇನೆ. ನಮ್ಮ ಶರಣ ಶಕ್ತಿ ಅಂತ ನಾವು ತಿಳಿಸ್ಬೇಕಾಗಿದೆ. ಎಲ್ಲ ತಿಳ್ಕೊಂಡಿರಿ. ನಮ್ಮ ಕಿತ್ತನ ಭಾಗವಂತ ನಿಮಗೆ ಒಬ್ಬ ಮನುಷ್ಯನಿಗೆ ಶರಣ ಆಗಬೇಕಾದ್ರೆ ಹಂಗ ಶರಣ ಅನ್ನೋದಿಲ್ಲ. ಎಲ್ಲರಿಗೂ ಪುಣ್ಯಕ್ಷೇತ್ರ ಹಂಗಿಲ್ಲ. ಒಂದು ಗುಡಿ ಕಟ್ಟಿ ಮಠ ಕಟ್ಟಿಗಳು ಪುಣ್ಯಕ್ಷೇತ್ರ ಆಗೋದಿಲ್ಲ. ಪುಣ್ಯಕ್ಷೇತ್ರ ಆಗ್ಬೇಕಾದ್ರೆ, ಶಿವಕ್ಷೇತ್ರ ಆಗ್ಬೇಕಾದ್ರೆ, ಒಂದು ಒಳ್ಳೆಯ ಮಹತ್ವದ ಸ್ಥಾನ ಬೇಕಾದ್ರೆ ಅದೊಂದು ಶಕ್ತಿ ಬೇಕಾಗ್ತದೆ. ಅದೇ ಶಕ್ತಿ ವೀರೇಶ್ವರ ಶರಣ ಶಕ್ತಿ ಅನ್ನೋದನ್ನ ನಾವು ಮರಿಬೇಕಾದ್ರೆ ಅನೇಕ ಶರಣದ, ಆದರೆ ವೀರೇಶ್ವರ ಶರಣ ತತ್ವನೇ ಬೇರೆ. ಮಹಾತ್ಯಾಗಿಗಳು, ಕಾಯಕ ಜೀವಿಗಳು, ಭಿಕ್ಷೆ ಮಾಡಿಕೊಂಡು ದಾಸ ಮಾಡಿದಂತ ಶರಣ ಯಾರಿದ್ರೆ ನಮಗೆ ವೀರೇಶ್ವರ ಶರಣ ಅಂತ ಹೇಳ್ಬೇಕು. ನಾವು ಅಂತ ಒಂದು ಸಂಸ್ಕಾರ ಈ ಗ್ರಾಮಕ್ಕೆ ಬಂದದ, ಈ ಪಟ್ಟಣಕ್ಕೆ ಬಂದದ. ಆ ಸಂಸ್ಕಾರ ಬಲದಿಂದಲೇ ಇವತ್ತು ನಮ್ಮ ಎಲ್ಲ ಸದ್ಭಕ್ತರು ನಮ್ಮ ಸಣ್ಣ ಜೀವನ ನಡೆಸ್ತಿದ್ದಾರೆ ಸಂಸ್ಕಾರದಿಂದ. ಅದಕ್ಕಾಗಿ ಇವತ್ತು ವೀರೇಶ್ವರ ಶರಣರು ಇಲ್ಲಿ 40 ವಾರ ಬಿಟ್ಟು ಸೊಲ್ಲಾಪುರಕ್ಕೆ ಹೋದ್ರು ಕೂಡ ವೀರೇಶ್ವರ ಶರಣರು ಯಾರಂತ ಕೇಳಿದ್ರೆ 40 ವಾರ ಅಂತ ಸೊಲ್ಲಾಪುರ ಅಂತ ಯಾರು ಬಂದಿಲ್ಲ. ವೀರೇಶ್ವರ ಶರಣರು ಯಾವ್ರವರು ಅಂದ್ರೆ 40 ವರ್ಷ ಶರಣರು, 40 ವರ್ಷ ಶರಣರು, ಸೊಲ್ಲಾಪುರ ಶರಣ ಅಂತ ಯಾರು ಬಂದಿಲ್ಲ. ಅದಕ್ಕಾಗಿ ಈ ಊರಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅಂತ ಅಂದ್ರೆ ಆ ವೀರೇಶ್ವರ ಶರಣರ ಒಂದು ಸ್ಥಾನ, ಇದು ಪವಿತ್ರವಾದ ಸ್ಥಾನ. ಇಲ್ಲಿ ಬರೀ ಒಂದು ಮಣ್ಣು ಮುಟ್ಟಿದ್ರೆ ಅದು ಪ್ರಸಾದಿಸಿಕೊಂಡದ ಅಂತ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಇದ್ದದ್ದು ಪುಣ್ಯ ಅಂತ ಭಾವಿಸ್ಕೊಳ್ಬೇಕು. ಇವತ್ತು 21ರವರೆಗೆ ಇಲ್ಲ ಧರ್ಮದ ಹಬ್ಬದ ನಡೆದದ. ಅದು ಯಾರ ಸ್ಮರಣಾರ್ಥವಾಗಿ ಅಂದ್ರೆ ಶರಣ ವೀರೇಶ್ವರ ಸ್ಮರಣಾರ್ಥವಾಗಿ ಈ ಹಬ್ಬ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಮಾತನ್ನು ಹೇಳಿ ನಮ್ಮ ಎಲ್ಲ ಪದಾಧಿಕಾರಿಗಳು ಬಹಳ ಉತ್ಸಾಹದಿಂದ ಏನೋ ತೊಂದರೆ ಆಗದಂಗೆ ಬಂದಿರುವಂಥ ಸ್ವಾಮಿಗಳಿಗೆ ಆಗಲಿ, ಬಂದಂಥ ಭಕ್ತರಿಗಾಗಲಿ, ಬಂದಂಥ ಜನರಿಗಾಗಲಿ ಬಹಳ ಗೌರವ ಕಂಡಾರ, ಬಹಳ ಸುಖಗಳಿಗೆ ವಸ್ತ ಮಾಡಿದ್ದಾರೆ. ಅವರೆಲ್ಲರ ಸಾತ್ವಿಕ ಇದೆ. ಅವರೆಲ್ಲರಿಗೂ ಆ ವೀರೇಶ್ವರ ಶರಣರ ಒಂದು ಆಶೀರ್ವಾದ ಸದಾ ಇರಲಿ. ಇಂಥ ಕಾರ್ಯಕ್ರಮಗಳು ಇವರೊಳಗೆ ಸದಾ ಜರಗಂತೂ ಮಾಡಿ ಹೇಳಿ ಈಗ ಪೂಜಾ ಮಹಾಸನ್ನಿಧಿಯವರು ಬೇರೆ ಕಡೆ ಮಾಡಿಸ್ಬೇಕಾಗುತ್ತೆ. ಎಲ್ಲ
ಮಹಾಬಲೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಭಾವೈಕ್ಯತಾ ಮಹಾಪೀಠ ಶಿರಹಟ್ಟಿ ಬಾಳೆಹೊಸೂರು ಇವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಮರ್ಪಿಸುತ್ತೇನೆ. ತಿಳಿಸಿ ಶರಣ ವೀರೇಶ್ವರ ಆದರ್ಶ ಬದುಕಿನ 2-4 ದೀಪದ ಸಾಲುಗಳನ್ನು ನನಗೆ ಉಣಬಡಿಸಿ ಶರಣರ ಕಾಯಕ ದಾಸೋಹದ ದೀಪವನ್ನು ನನಗೆ ಹಚ್ಚಿರುವಂಥ ಪರಮಪೂಜ್ಯ ಚೆನ್ನಮಲ್ಲ ದೇವರವರ ಪಾವನ ಸಾನ್ನಿಧ್ಯದ ಶರಣಗಳಿಗೆ ಅನಂತ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀರಿ. ಒಂದು ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಕಾರ್ಯಕ್ರಮದಲ್ಲಿ ದಿವ್ಯತ್ರಯರಲ್ಲೇನೆ ಮಹಾದಿವ್ಯತ್ರಯರು ಮಹಾ ಸಾನ್ನಿಧ್ಯದ ಬಹುದೊಡ್ಡ ಸ್ಥಾನವನ್ನು ಅಲಂಕರಿಸಿರುವಂಥ ಶ್ರೀಮನ್ ಮಹಾರಾಜ್ ನಿರಂಜನ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಸಂಸ್ಥಾನ ಭಾವೈಕ್ಯತಾ ಮಹಾಪೀಠ ಸಿರಹಟ್ಟಿ ಮಹಾಸನ್ನಿಧಿಯವರಿಂದ ಆಶೀರ್ವಚನ. ಪರಮ ಜಗದ್ಗುರು ಫಕೀರ ಶಿವಯೋಗಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ವೀರೇಶ್ವರ ಶರಣರನ್ನು ಸ್ಮರಿಸಿಕೊಂಡು ಎಲ್ಲ ಪೂಜ್ಯರೇ, ಮಹಾಜನರೇ, ಮಾತೆಯರೇ, ಗಣ್ಯಮಾನ್ಯರೇ, ಪ್ರವಚನಕ್ಕೆ ನಿಂತು ಸೇವೆಯನ್ನು ಮಾಡಿರುವಂಥ ಎಲ್ಲ ಪುಣ್ಯಾತ್ಮರೇ, 21 ದಿನಗಳ ಪರ್ಯಂತರ ಪ್ರವಚನದ ಮುಖಾಂತರ ಜ್ಞಾನ ಗಂಗೆ ಹರಿದು ಜನಮನ ಪಾವನವಾಗಿದೆ. ಇವತ್ತು ಶರಣರ ಸ್ಮರಣೋತ್ಸವ. ಶರಣರ ಆತ್ಮಕ್ಕೆ ಶಾಂತಿ ಸಿಗಲಿ, ಶರಣರಿಗೆ ಭಕ್ತಿ ಮಾಡಿರುವಂಥ ಎಲ್ಲ ಪುಣ್ಯಾತ್ಮರಿಗೆ ಒಳ್ಳೆಯದಾಗಲಿ, ದ್ವೇಷ ಸಾಯಲಿ, ಪ್ರೀತಿ ಬೆಳೆಯಲಿ ಅಂತ ಆಶೀರ್ವಾದ ಮಾಡಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಬಿಡಿಯ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೂ ಬಂದಾಗು ಮಂಕುತಿಮ್ಮ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು, ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು, 40 ವಾಡದ ಶರಣ ವೀರೇಶ್ವರ ಶರಣರನ್ನ, ಜಗದ್ಗುರು ಫಕೀರೇಶ್ವರನ್ನ ಧ್ಯಾನಿಸಿ ಇವತ್ತು 106ನೇ ಪುಣ್ಯ ಸ್ಮರಣೋತ್ಸವ ಸಮಾರಂಭದ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಭಾವೈಕ್ಯತಾ ಪೀಠದ ಶ್ರೀಮನ್ಮಹಾರಾಜ ನಿರಂಜನ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರ ಶ್ರೀಚರಣೆದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ, ಎಲ್ಲ ತಾಯಂದರಲ್ಲಿ, ಎಲ್ಲ ಶರಣ ಶರಣರಿಗೂ ಶರಣೋ ಶರಣಾರ್ಥಿಗಳು. ಒಂದ್ಸಲ ಹೇಳಲು ಶರಣೋ ಶರಣಾರ್ಥಿಗಳು. ಒಂದೇ 1 ನಿಮಿಷ ಲಕ್ಷ್ಯ ಈ ಕಡೆ ಇರಲಿ. ಮಾತೆಯರಿದ್ದಲ್ಲಿ ಬರೀ ಮಾತೆ ಅನ್ನೋಂಗ ಆಗಬಾರ್ದು, ಒಂದಿಷ್ಟು ಕೇಳ್ರಿ. ಟೈಮನ್ನು ಭಾಳ ತೆಗೆದು ಪಾಪ ನೀವು 3 ತಾಸು ಆಯ್ತು ಕುಂತು ಈಗ, ಹೌದಲ್ಲ? ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗತ್ತ. ಹೀಗೆ ಅತ್ತೆ ಸೊಸಿ ಮಾತಾಡ್ತಾ ಇದ್ರಂತೆ. ಅತ್ತೆ ಸೊಸಿ ಮಾತಾಡುವಾಗ ಅತ್ತೆ ಹೇಳಿದ್ರು, ನೋಡವ ನಾ ಮನ್ಸೂರ್ ಮ್ಯಾಗ ಕುಂತು ನೀ ಎಲ್ಲಿ ಕೂಡ್ತಿ ಅಂತ ಕೇಳಿದ ಸೊಸೆಗೆ. ನೋಡತ್ತಿ ನೀ ಮನ್ಸೂರ್ ಮ್ಯಾಗ ಕುಂತು ನಾ ಕುರ್ಚಿ ಮ್ಯಾಗ ಕೊಡ್ತೀನಿ ಎಲ್ಲಕ್ಕಿ, ಮತ್ತೆ ನಾನಾ ಕುರ್ಚಿ ಮ್ಯಾಗ ಕುಂತು ನೀ ಎಲ್ಲಿ ಕೂಡ್ತೀನಿ, ನಾವೊಂದು ಮಣಿ ಹಾಕೊಂಡು ಕೊಡ್ತೀನಿ ಎಂದು ಸೊಸೆ. ಅಷ್ಟಕ್ಕೆ ಬಿಡ್ಬೇಕಾಗಿತ್ತು, ಬಿಡ್ಲಿಲ್ಲಕ್ಕಿ. ಮತ್ತೆ ನಾನಾ ಮಣಿ ಮ್ಯಾಗ ಕುಂತು ನೀ ಎಲ್ಲಿ ಕೂಡ್ತೀನಿ, ನೀ ಮಣಿ ಮ್ಯಾಗ ಕುಂತ್ರ ನಾ ಚಾಪಿ ಹಾಕೊಂಡು ಕೊಡ್ತೀನಿ ಎಲ್ಲಕ್ಕಿ. ಮತ್ತೆ ನಾನಾ ಚಾಪಿ ಮ್ಯಾಗ ಕುಂತ್ರ ನೀ ಚಾಪಿ ಮ್ಯಾಗ ಕುಂತ್ರ ನಾನು ಎಲ್ಲ ಮ್ಯಾಗ ಕೊಡ್ತೀನಿ ಎಲ್ಲ. ಇಷ್ಟಕ್ಕೆ ಬಿಟ್ಟರೆ ಕಾರ್ಯಕ್ರಮ ಮುಗಿದಿತ್ತು, ಅದು ಮುಗಿಸ್ಲಿಲ್ಲ. ಮತ್ತೆ ನಾನಾ ನೆಲದ ಮ್ಯಾಗ ಕುಂತ್ರ ನೀ ಎಲ್ಲಿ ಕೂಡ್ತಿದ್ದೆ, ಒಂದು 4 ಫೀಟ್ ತಗ್ನಾಗ ಕೂಡ್ತೀನಿ ಎಲ್ಲಕ್ಕಿ ಸೊಸಿ. ಮತ್ತೆ ನಾನಾ ತಗ್ನಾಗ ಕೂತ್ರ ನಿನ್ ತಲೆ ಮ್ಯಾಗ ಮಣ್ಣು ಹಾಕಿ ಮಣ್ಣು ಮುಚ್ಚಿ ಮ್ಯಾಗ ತಲೆ ಮ್ಯಾಗ ಕೂಡ್ತೀನಿ ಅಂತಂತೆ. ಅಂದ್ರೆ ತಾಳ್ಮೆಗೂ ಒಂದು ಇತಿಮಿತಿ ಇರ್ತದೆ ಅನ್ನೋದಕ್ಕೊಂದು ಮಾತು ನೆನಪಿಸ್ತಾ ಇವತ್ತು ಬಹಳ ಸುಂದರವಾದ ಒಂದು ವಚನವನ್ನು ಷಣ್ಮುಖ ಶಿವಗಳ ವಚನ ಮನೆಯಲ್ಲಿ ಹಾಕಿದ್ದಾರೆ. ಸತ್ಯ ವಚನವ ನುಡಿಯಬಲ್ಲರೆ ಶರಣನೆಂಬೇನು, ಸದಾಚಾರದಲ್ಲಿ ನಡೆಯಬಲ್ಲರೆ ಶರಣನೆಂಬೇನು.
ಯಾರು ಶರಣರು ಅಂತಕ್ಕಂಥ ಮಾತನ್ನ ಷಣ್ಮುಖ ಶಿವಜಿಗಳು ಬಹಳ ಸುಂದರವಾಗಿ ಬರೆದಿದ್ದಾರೆ. ನಾವು ಹೆಸರಿಗೆ ಶರಣರು ಶರಣರು ಅಂತ ಬರ್ಕೋಬಹುದು. ಶರಣರು ಯಾರು ಅಂತ ಕೇಳಿದ್ರೆ ನಿಜವಾದ ಶರಣರು 12ನೇ ಶತಮಾನದೊಳಗೆ ಆಗಿ ಹೋದ್ರೆ ಈ 19ನೇ ಶತಮಾನದೊಳಗೆ ಶರಣರಾಗಿ ಹೋಗಿದಾರಲ್ಲ ಅವರೇ ವೀರೇಶ್ವರ ಶರಣರು ಅಂತಕ್ಕಂಥ ಮಾತು ನೀವು ಯಾರೂ ಮರಿಬಾರದು. ಸತ್ಯ ವಚನವ ನುಡಿಯಬಲ್ಲರೆ, ಯಾರು ಸತ್ಯವನ್ನ ನುಡಿತಾರೆ, ಯಾರು ಮಾತುಗಳನ್ನು ಆಡದೆ ಬದುಕನ್ನ ನಡೆಸಿದ್ದಾರೆ, ಅವರು ಮಾತನಾಡಲಿಲ್ಲ, ಉಪದೇಶ ಮಾಡಲಿಲ್ಲ, ಬದುಕಿದರು. ಧರ್ಮನ ಕೂಡ ಹಾಗೆ ಇದೆ. ಧರ್ಮ ಹೇಳೋದಕ್ಕೆ ಬರುವುದಿಲ್ಲ, ಧರ್ಮ ಆಚರಣೆ ಮಾಡುವುದೇ. ಶರಣರು ಯಾವತ್ತೂ ಯಾರಿಗೂ ಏನು ಹೇಳಲಿಲ್ಲ, ಅವರು ಬದುಕಿದರು ಅಷ್ಟೇ. ಯಾಕೆ ಅವರ ಸ್ಮರಣೆ ಅಂತ ಕೇಳಿದ್ರೆ ಅಂತ ಬದುಕನ್ನ ಬಾಳಿದ್ದಾರೆ. ನಿಮಗೆ ಗೊತ್ತಿರಲಿ, ಎಷ್ಟೋ ಜನ ಹುಟ್ಟಿ ಸತ್ತು ಹೋಗಿದ್ದಾರೆ, ಮಣ್ಣೊಳಗೆ ಮಣ್ಣಾಗಿ ಹೋಗಿದ್ದಾರೆ. ಎಲ್ಲರ ಪುಣ್ಯ ಸ್ಮರಣೆ ಮಾಡ್ತೇವೆ ನಾವೆಲ್ಲ? ಮಾಡಂಗಿಲ್ಲ. ಯಾರ ಪುಣ್ಯ ಸ್ಮರಣೆ ಮಾಡ್ತೇವೆ ಅಂತ ಕೇಳಿದ್ರೆ ಯಾರ ಬದುಕು ಸಾರ್ಥಕವಾಗಿದೆ, ಯಾರು ಪದರಿಗಾಗಿ ಬದುಕಿದ್ದಾರೆ, ಯಾರು ಸತ್ಯವನ್ನ ನುಡಿದಿದ್ದಾರೆ, ಯಾರು ಸದಾಚಾರದಲ್ಲಿ ನಡೆದಿದ್ದಾರೆ ಅಂತವರ ಪುಣ್ಯ ಸ್ಮರಣೆ ಮಾಡ್ತಾರೆ ಹೊರತು ಎಲ್ಲರೂ ಪುಣ್ಯ ಸ್ಮರಣೆ ಮಾಡುವುದಿಲ್ಲ. ಯಾಕೆ ಶರಣರು 106 ವರ್ಷಗಳಾದರೂ ಸಹಿತ ಜೀವಂತವಾಗಿದ್ದಾರೆ ಅಂತ ಕೇಳಿದ್ರೆ ಸತ್ಯ ವಚನವನ್ನ ನುಡಿದು ನಡೆದವರು, ಸದಾಚಾರದಲ್ಲಿ ಬದುಕನ್ನ ನಡೆಸಿರ್ತಕ್ಕಂಥವರು, ಸಲಹಾ ಕಾಯಕವನ್ನ ದಾಸೋಹವನ್ನ ಮಾಡಿರ್ತಕ್ಕಂಥವರು. ಒಂದು ದಿನ ಒಂದು ಕ್ಷಣನೂ ಬಿಟ್ಟಿಲ್ಲ, ಬಿಡದೆ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಅನ್ನೋದಕ್ಕೆ ವೀರೇಶ್ವರ ಶರಣರ ಬದುಕು ಬಂಗಾರ ಆಗಿದೆ, ಮುಟ್ಟಾಗಿದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗಿದೆ. ಅಂತ ಪ್ರಸಂಗ ಇವತ್ತು ಸ್ಮರಣೆ ಮಾಡ್ತಕ್ಕಂಥ ಪ್ರಸಂಗ. ನಾವೆಲ್ಲ ಏನ್ ತಿಳ್ಕೋಬೇಕು ಅಂತ ಕೇಳಿದ್ರೆ ಒಂದಿಷ್ಟು ಸ್ಮರಣೆ ಅಂದ್ರೆ ಏನು ಸ್ಮರಣೆ ಮಾಡೋದು? ನಮ್ಮ ಸ್ಮರಣೆಗಳು ಬೇರೆ ಬೇರೆ ಅದಾವೆ. ನಾವು ಗಳಿಸ್ಬೇಕು, ಹೊಲ ಮನಿ ಇನ್ನಿತರ ಇವನ್ನ ಸ್ಮರಣೆ ಮಾಡ್ಕೊತೀವಿ. ಆದ್ರೆ ಶರಣರ ಸ್ಮರಣೆ ಮಾಡಿ. ಶರಣರು ಯಾವಾಗಲೂ ನಾಳೆ ಬೇಕು ಅಂತ ತೆಗೆದಿರಲಿಲ್ಲ. ಅನ್ನದೊಳಗೊಂದು ಅಗುಳ, ಸೀರೆಯೊಳಗೊಂದು ಗೆಳೆಯ, ಹಿಂದಿಂಗೆ ನಾಳಿಂಗೆ ಬೇಕೆಂದ ನಾದಡೆ, ಆಣೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅಂತ ಹೇಳ್ತಾರೆ. ಕಾಯಕ ಮಾಡಿದ್ರು, ದಾಸೋಹ ಮಾಡಿದ್ರು, ಬದುಕು ಕಟ್ಟಿಕೊಂಡ್ರು. ನಾಳೆಗೆ ಬೇಕು ಅಂತ ತೆಗೆದಿರಲಿಲ್ಲ. ನಾವು ಎಷ್ಟು ತೆಗೆದಿಟ್ಟು ಸಹಿತ ಸಮಾಧಾನ ಇಲ್ಲ. ಅದಂದ್ರೆ ಇವತ್ತು ಯಾರಿಗೆ ಏನು ಕಮ್ಮಿ ಅದ ಹೇಳಿ? घर में डाइनिंग सेट है, डायमंड सेट है, टीवी सेट है, मोबाइल सेट है, फिर भी माइंड अपसेट है. ನಮ್ಮ ಮೈಂಡ್ ಎಲ್ಲ ಅಪ್ಸೆಟ್ ಅದ, ಸಮಾಧಾನ ಇಲ್ಲ. ಮನಿ ಇರಬಹುದು, ಗಳಿಸಿರಬಹುದು, ಎಲ್ಲ ಇರಬಹುದು, ಆದ್ರೆ ಯಾಕೆ ಸಮಾಧಾನ ಇಲ್ಲ ಅಂತ ಕೇಳಿದ್ರೆ ಬದುಕುವ ರೀತಿ ಗೊತ್ತಿಲ್ಲ. ಶರಣರ ಹತ್ರ ಏನೂ ಇರಲಿಲ್ಲ, ಬಹಳ ಶ್ರೀಮಂತರು ಇರಲಿಲ್ಲ. ಇಲ್ಲೇ ಮನೆ ಮನೆ ಭಿಕ್ಷೆಯನ್ನ ಬೇಡು, 5 ಮನೆ ಭಿಕ್ಷೆಯನ್ನ ಬೇಡಿ ಅದರಲ್ಲಿ ಮತ್ತೆ ದಾಸೋಹ ಮಾಡುವುದು. ಅದೆಂತ ಬದುಕು, ಎಷ್ಟು ಆನಂದದ ಬದುಕು, ಎಷ್ಟು ಅದ್ಭುತದ ಬದುಕು. ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಸಂಪತ್ತೇ ಬೇಕಂತಲ್ಲ, ಬದುಕುವ ರೀತಿ ಗೊತ್ತಿರಬೇಕು. ಅಂತ ಬದುಕನ್ನು ನಡೆಸಿರ್ತಕ್ಕಂಥ ವೀರೇಶ್ವರ ಶರಣರು ಅವರ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಅವರ ದಾರಿ ಒಳಗೆ ಹೋಗ್ತಕ್ಕಂಥದ್ದು, ಅವರ ಹೆಜ್ಜೆ ಒಳಗೆ ಹೆಜ್ಜೆ ಇಡ್ತಕ್ಕಂಥದ್ದು ನಮ್ಮ ಕೆಲಸ ಆಗಬೇಕು. ಇವತ್ತು ನೋಡಿ ಬಹಳ ಅಪರೂಪದ ಕಾರ್ಯಕ್ರಮ ನಡೆದಿದೆ. ನಿಮ್ಗೆಲ್ಲ ಗೊತ್ತಿರಲಿ, ವೀರೇಶ್ವರ ಶರಣರು ತೊಟ್ಟಿರ್ತಕ್ಕಂಥ ಬಟ್ಟೆ ನಿಮ್ಮ ಊರಿಗೆ ಬಂದದೆ ಅಂದ್ರೆ ಮತ್ತೆ ಶರಣರೇ ಬಂದಾರೆ ಅಂತಕ್ಕಂಥ ಭಾವ ನಮಗೂ ನಿಮಗೆ ಭಾಸ ಆಗಿದೆ. ಬದಲಾಗಬೇಕು, ಪರಿವರ್ತನೆ ಆಗಬೇಕು. ಕೇಳುವ ಚಟ ಇರಬಾರದು. ನಾವು ಚಟಗಳನ್ನು ಮಾಡ್ಕೊಂಡಿದ್ದೇವೆ, ಇವುದೇ ಚಟ ಆಗಬಾರದು. ಬದುಕಿನೊಳಗೆ ಅಳವಡಿಸಿಕೊಳ್ಬೇಕು. ಚಟ ಆದ್ರೆ ಬಹಳ ಕಷ್ಟ ಆಗ್ತದೆ. ನಾನೊಂದು ಮಾತು ಹೇಳ್ತಿರ್ತೀನಿ ಯಾವಾಗಲೂ. ಒಬ್ಬ ಹೆಣ್ಮಗಳು ಬೀಸ್ಕೋತ ಹಾಡ್ತಾ ಇದ್ಲಂತೆ. ಏನಂತ? ಕಲ್ಯಾಣದಯ್ಯ ಕಲಬುರಗಿಯಯ್ಯ ಹಸಿದು ಬಂದಯ್ಯ ನೀ ಬಂದು ಉಂಡು ಹೋಗಯ್ಯ ಅಂತ ಬೀಸುವಂತ ಪದ ಹಾಡ್ತಿದ್ರು. ಎದ್ರಾಗ ಬೀಸ್ತಿದ್ರಿ? ನಿಮ್ಗೆ ಗೊತ್ತೇ ಇಲ್ಲ. ಈಗ ಬೀಸು ಕಲ್ಲಂದ್ರ ಹೋಗ್ಯಾವೆಲ್ಲ. ಈಗ ಆ ಬೀಸುವಂತ ಹಾಡುವಂತ ಪ್ರಸಂಗದೊಳಗೆ ಒಬ್ಬ ಜಂಗಮ ಹಸಿವಾಗಿತ್ತು, ಮನೆ ಮುಂದೆ ಬರ್ತಾನೆ. ಬಂದಾಗ ಆಕೆ ಅಂತ ಕೆಳಗಿನಿಂದ ಮೇಲಿಂದ ನೋಡ್ತಾಳೆ, ಯಾಕೆ ಬಂದಿ ಒಳಗ ಅಂತ ಕೇಳಿದ್ವಿ ಕಣ್ಣೊಳಗ. ಹಸಿರು ಬಂದಯ್ಯ ಉಂಡು ಬಂದಿಯಲ್ಲ, ಉಣ್ಣಾಕ್ ಬಂದಿನ ಅಯ್ಯವ್ವ ಅಂದವ. ಅಯ್ಯಪ್ಪ ನಾ ಹಾಡಿನಿ, ನನ್ನ ಚಟಕ, ನೀ ಹೋಗಿ ನಿನ್ನ ಮಠಕ ಅಲ್ಲಂತೆ. ಚಟಕ್ಕಾಗಿ ಮಾಡೋದಲ್ಲ, ಚಟಕ್ಕಾಗಿ ಕೇಳೋದಲ್ಲ, ಕೇಳಬೇಕು. ಶರಣರು ಬದುಕಿದ್ರಲ್ಲ, ಹಂಗ ಬದುಕಬೇಕು. ಅಂತ ಬದುಕು 106ನೇ ಸ್ಮರಣೆಯ ಸಂದೇಶ ಏನು ಅಂತ ಕೇಳಿದ್ರೆ, ಯಾರಾದ್ರೂ ಒಂದಿಷ್ಟು ಚಟ ಮಾಡ್ತಿದ್ರೆ, ಯಾರಾದ್ರೂ ದ್ವೇಷ ಅಸೂಯೆಯನ್ನ ಮಾಡ್ತಿದ್ರೆ, ಅದು
ಅದೆಲ್ಲವನ್ನು ಬಿಟ್ಟು ಶರಣರ ಹಾದಿಯಲ್ಲಿ ಸತ್ಯ ವಚನವ ನುಡಿಯ ಬಲ್ಲರೆ ಶರಣನೆಂಬೆನು. ಒಳ್ಳೆ ಮಾತುಗಳನ್ನಾಡಬೇಕು. ನುಡಿದರೆ ಏನಿರಬೇಕು? ಮುತ್ತಿನ ಹಾರದಂಗಿರಬೇಕು. ನುಡಿದರೆ ಒಂದು ಕಡೆ ಹೇಳ್ತಾರೆ ನುಡಿಬೇಕು, ಮುತ್ತಿನ ಹಾರದಂಗಿರಬೇಕು. ಇಲ್ಲ ಅಂದ್ರೆ ಮೂಕನಾಗಬೇಕು, ಜಗದೊಳ ಜಾಕ್ಯಾಗಿರಬೇಕು. ವೀರೇಶ್ವರ ಶರಣರು ಯಾವತ್ತೂ ಮಾತನಾಡಲಿಲ್ಲ, ಯಾರಿಗೂ ಏನನ್ನೂ ಹೇಳಲಿಲ್ಲ, ಮೌನವಾಗಿ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥವರು. ಮಾತಿನೊಳಗ ಇಲ್ಲ, ಮೌನದೊಳಗ ಶಕ್ತಿ ಇದೆ. ಗದ್ದಲದೊಳಗಿಲ್ಲ, ಶಾಂತಿಯೊಳಗ ಶಕ್ತಿ ಇದೆ, ಸಾಧನೆ ಇದೆ. ನಾವೆಲ್ಲ ಶಾಂತರಾಗಬೇಕು, ಮನಸ್ಸು ಶಾಂತವಾಗಿರ್ಬೇಕು ಅಂದ್ರ ಸತ್ಯ ವಚನವ ನುಡಿಯಬಲ್ಲರೆ ಶರಣನೆಂಬೆನು ಅಂತ ಸತ್ಯವಾದ ಮಾತುಗಳನ್ನೇ ಆಡಬೇಕು. ಸದಾ ಆಚಾರದಲ್ಲಿರಬೇಕು. ಆ ಶರಣರ ಬದುಕನ್ನು ಯಾವ ರೀತಿಯಾಗಿ ಕಟ್ಟಿಕೊಂಡಿದ್ದಾರಲ್ಲ ಅಂತ ಬದುಕು ನಮ್ಮದಾಗಬೇಕು. ನೀವೊಂದು 106ನೇ ಸ್ಮರಣೋತ್ಸವದಲ್ಲಿ ನೆನಪಿಟ್ಕೊಳ್ಬೇಕು, ನಾನಿನ್ನು ಮುಂದೆ ಸುಳ್ಳು ಹೇಳೋದಿಲ್ಲ, ಮತ್ತೊಬ್ಬರಿಗೆ ವಂಚನೆ ಮಾಡೋದಿಲ್ಲ, ಒಳ್ಳೆಯ ಮಾತುಗಳನ್ನೇ ಆಡ್ತೀನಿ ಅಂತಕ್ಕಂಥ ಸಂಕಲ್ಪ ಮಾಡಿದರೆ ಶರಣರ ಸ್ಮರಣೆ ಸಾರ್ಥಕಗೊಳ್ಳುತ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಮಾಡಿರ್ತಕ್ಕಂಥ ಫಲ ನಮ್ಮೊಳಗೆ ಇರ್ತದೆ. ಯಾರು ಏನ್ ಬಿತ್ತಿದ್ದೀರಿ ಅದೇ ಬೆಳಿತೀರಿಲ್ಲ, ಬಿತ್ತಿದ್ದನ್ನೇ ಬೆಳಿತೀವಿ, ಬೇರೆ ಬೆಳೆಯಂಗಿಲ್ಲ. ಶರಣರು ಪುಣ್ಯವನ್ನೇ ಬಿತ್ತಿದ್ದಾರೆ, ಮುಕ್ತಿಯನ್ನೇ ಬಿತ್ತಿದ್ದಾರೆ, ಆ ಪುಣ್ಯವನ್ನೇ ಪಡೆದಿದ್ದಾರೆ, ಮುಕ್ತಿಯನ್ನೇ ಹೊಂದಿದ್ದಾರೆ. ನಾವು ಕೂಡ ಒಳ್ಳೆಯದನ್ನೇ ಬಿತ್ತಬೇಕು. ಸುಮ್ಮನೆ ತಮಾಷೆಗಾಗಿ ಹೇಳ್ತಿರ್ತೇನೆ, 4-8 ಜನ ಕೂಡಿ ತಿರುಪತಿ ಹೊರಟಿದ್ರಂತೆ. ಹೊರಟಾಗ ಟ್ರೈನ್ ಫುಲ್ ಬಹಳ ರಶ್ ಇತ್ತು, ಒಳಗೆ ಹೋಗಾಕ ಜಾಗ ಇಲ್ಲ. ಇವ್ರು 4-5 ಜನ ಕೂಡಿ ಮಾತಾಡ್ಕೊಂಡ್ರಂತ ಜಾಗ ಇಲ್ಲ, ಒಳಗೆ ಹೋಗ್ಬೇಕು, ಹ್ಯಾಂಗ ಮಾಡ್ಬೇಕು? ಒಬ್ಬ ಐಡಿಯಾ ಮಾಡ್ದ. ಒಳಗೆ ಹೋದ, ಹೆಂಗೋ ಸಂಧ್ಯಾಗ ಹೋಗಿ ಏನಂದ, ಹಾವು ಬಂತ ಅಂತ. ಎಲ್ಲಾ ಟ್ರೈನ್ ಮುಂದೆಲ್ಲ ಖಾಲಿ ಒಳಗೆ. ಇವ್ರು 7-8 ಮಂದಿ ಇದ್ರಲ್ಲ, ಒಳಗೆ ಹೋಗಿ ಕುಂತರು, ಬುದ್ಧಿ ತಗೊಂಡ್ ಬಂದಿದ್ರು, ಆರಾಮ್ ಊಟ ಮಾಡಿದ್ರು, ಮಲ್ಕೊಂಡ್ರಲ್ಲಿ. ಬೆಳಗ್ಗೆ 6 ಗಂಟೆ ಆಯ್ತು, ಬಂದವ ಟ್ರೈನ್ ಸ್ವಚ್ಛ ಮಾಡವ. ಹೇಳ್ರಿ ಬಂತಂದ್ರೆ ತಿರುಪತಿ? ಇಲ್ರಿ, ಇನ್ನು ಈ ಟ್ರೈನ್ ಒಳಗೆ ಹಾವು ಬಂದಂತ ಡಬ್ಬಿ ಇಲ್ಲೇ ಬಿಟ್ಟು ಹೋಗ್ಯಾರ ಅಂತ ಹೇಳ. ಅಂದ್ರೆ ಮಾಡಿದ್ರು ನಾವು ಏನ್ ಮಾಡ್ತೀವಿ ಅದನ್ನೇ ಸಿಗ್ತದೆ. ಒಳ್ಳೇದು ಮಾಡಿದ್ರೆ ಮಾತ್ರ ಒಳ್ಳೇದು ಸಿಗ್ತದೆ, ಪುಣ್ಯವನ್ನ ಮಾಡಿದ್ರೆ ಪುಣ್ಯ ಸಿಗ್ತದೆ, ಮತ್ತೊಬ್ಬರಿಗೆ ಸಂತೋಷ ಕೊಟ್ಟರೆ ಸಂತೋಷ ಸಿಗ್ತದೆ. ನಿಮ್ಮೊಳಗೆ ಏನಾದ್ರು ಕೊಡಕ್ ಬರ್ತದೆ ಇಲ್ಲ? ನಿಮ್ಮ ಹತ್ರ ಹಣ ಇದ್ರೆ ಹಣ ಕೊಡ್ಬಹುದು, ಭೂಮಿ ಇದ್ರೆ ಭೂಮಿ ಕೊಡ್ಬಹುದು. ಹಾಗೆ ಸಂತೋಷ ಇದ್ರೆ ಮಾತ್ರ ಸಂತೋಷ ಕೊಡ್ತೀರಿ, ಇಲ್ಲ ಅಂದ್ರೆ ದುಃಖ ಇತ್ತಂದ್ರೆ ಬರೀ ದುಃಖವನ್ನೇ ಕೊಡ್ತೀವಿ. ಶರಣರು ಪುಣ್ಯವನ್ನೇ ಕೊಟ್ಟು ಹೋಗಿದ್ದಾರೆ, ಮುಕ್ತಿಯ ದಾರಿಯನ್ನೇ ಕೊಟ್ಟು ಹೋಗಿದ್ದಾರೆ. ನಾವು ಕೂಡ ಅದನ್ನೇ ಗಳಿಸಬೇಕು, ಅದನ್ನೇ ಕೊಡಬೇಕು. ಯಾರಾದ್ರೂ ನಿಮಗೆ ಕಷ್ಟ ಕೊಡಕತ್ತಾರಂದ್ರೆ ಅರ್ಥ ಕಷ್ಟವನ್ನೇ ಗಳಿಸಿಕೊಂಡಾನಂತ ತಿಳ್ಕೋರಿ. ಅವ ಕಷ್ಟವನ್ನೇ ಗಳಿಸಿಕೊಂಡಾನ. ಯಾರಾದ್ರೂ ಸಂತೋಷ ಕೊಟ್ಟಾರಂದ್ರೆ ಅವನ ಹತ್ರ ಸಂತೋಷ ಅಂತ ತಿಳ್ಕೋರಿ, ಅವನ ಹತ್ರ ಆನಂದದ ಅಂತ ತಿಳ್ಕೋರಿ. ಇವತ್ತು ಜಗದ್ಗುರು ಮಹಾಸ್ವಾಮಿಗಳು ಬಂದಿದ್ದಾರೆ, ಅವರನ್ನು ನೋಡಿದ್ರೆ ಸಾಕು ಆನಂದ ಆಗ್ತದೆ. ಯಾಕೆ? ಅವರು ಆನಂದವನ್ನೇ ಗಳಿಸಿಕೊಂಡ. ನಾವು ಕೂಡ ಅಂತದನ್ನ ಬಿಟ್ಟು ಅಂತದನ್ನೇ ಬೆಳಿಬೇಕು, ಅಂತ ಬದುಕು ನಿಮ್ಮದಾಗಬೇಕು. ಅಂತ ಕೆಲಸವನ್ನ 40 ವರ್ಷದವರು ಬಹಳ ಅಭೂತಪೂರ್ವವಾಗಿ ಮಾಡಿದ್ದೀರಿ. ಶ್ರವಣ ಮನನ ನಿಧಿಧ್ಯಾಸ ಆಗಲಿ, ನಿಮ್ಮ ಬದುಕು ಸಾರ್ಥಕಗೊಳ್ಳಿ ಅಂತ ಹೇಳ್ತಾ ನನ್ನ 2 ಮಾತುಗಳು ಆಗ್ತದೆ.